ಕೇಳಿಸ್ತಾ ಇದೆ ಅಂತ ಕಾಣುತ್ತೆ. ಹಾ ಸರ್, ಕೇಳಿಸ್ತಾ ಇದೆ. ಇಂದಿನ ಒಂದು ಶುಭ ಬೆಳಗಿನ ಸಂದರ್ಭದಲ್ಲಿ ಈ ಒಂದು ಸತ್ಸಂಗವನ್ನ ನಡೆಸ್ಕೊಡೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರನ್ನ ನೆನಪು ಮಾಡಿಕೊಳ್ತಾ ಈ ಬೆಳಗಿನ ಒಂದು ಸೆಷನ್ ಅನ್ನ ಆರಂಭ ಮಾಡೋದಕ್ಕೆ ಇಷ್ಟಪಡ್ತೇನೆ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಬಹಳ ಅದ್ಭುತ ಆಧ್ಯಾತ್ಮಿಕ ಒಂದು ಆಂದೋಲನವನ್ನ ರೂಪಿಸಿ ಕಟ್ಟಿಕೊಟ್ಟಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಈಗ ದೈಹಿಕವಾಗಿ ಇಲ್ಲದೆ ಇದ್ರೂ ಕೂಡ ಚೈತನ್ಯ ರೂಪದಲ್ಲಿ ನಮ್ಮನ್ನೆಲ್ಲರೂ ಕೂಡ ಅವರು ಮಾರ್ಗದರ್ಶನ ಮಾಡ್ತಾ ನೇತೃತ್ವವನ್ನು ವಹಿಸಿದ್ದಾರೆ. ಹಾಗೆ ಭೌತಿಕವಾಗಿ ಈ ಒಂದು ಆಂದೋಲನದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಸ್ವರ್ಣಮಾಲಾ ಪತ್ರಿ ಅಮ್ಮನವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ, ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತೇನೆ. ಇಂದಿನ ಒಂದು ಸತ್ಸಂಗದ ವಿಷಯ ಸ್ವಾಧ್ಯಾಯ ಯೋಗ. ಅದರಲ್ಲೂ ವಿಶೇಷವಾಗಿ ಸ್ವಾಧ್ಯಾಯ ಯೋಗಕ್ಕೆ ಪೂರಕವಾಗಿ ಇರತಕ್ಕಂಥ ಕನ್ನಡದ ಬಹಳ ಜನಪ್ರಿಯವಾಗಿರ್ತಕ್ಕಂಥ ಹಳೆಯ ಪತ್ರಿಕೆ ಧ್ಯಾನ ಕಸ್ತೂರಿ. ಮುದ್ರಣ ಮಾಧ್ಯಮದಲ್ಲಿ, ಅದರಲ್ಲೂ ಕೂಡ ಕನ್ನಡ ಭಾಷೆಯಲ್ಲಿ ಬಹಳ ಉತ್ತಮವಾದ ಲೇಖನಗಳನ್ನು ಸಂಗ್ರಹ ಮಾಡಿ ಪತ್ರಿಜಿಯವರ ಪ್ರಬೋಧನಗಳನ್ನು ಕನ್ನಡದಲ್ಲಿ ಪ್ರಕಟಣೆ ಮಾಡ್ತಾ ಇರ್ತಕ್ಕಂಥ ಧ್ಯಾನ ಕಸ್ತೂರಿಯ ಒಂದು ಕಸ್ತೂರಿ ಸುವಾಸನೆಯ ಬಗ್ಗೆ ಬಹಳ ದಿನಗಳಿಂದ ನಾನು ಯಾವ ವೇದಿಕೆಯಲ್ಲೂ ಕೂಡ ಮಾತಾಡಿರಲಿಲ್ಲ. ಈ ಒಂದು ವೇದಿಕೆಯಲ್ಲಿ ಅದನ್ನ ಮಾತನಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ಮೈಸೂರು PSSM ಬಹಳ ವೇಗವಾಗಿ ಬೆಳೀತಾ ಇದೆ, ಬಹಳ ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದೆ. ಮೈಸೂರು PSSM ಇವತ್ತು ಪ್ರತ್ಯೇಕವಾದ ಒಂದು ಯೂಟ್ಯೂಬ್ ಚಾನಲನ್ನು, ವಿಶಿಷ್ಟವಾದ ಒಂದು ಯೂಟ್ಯೂಬ್ ಚಾನಲನ್ನು ಕೂಡ ಆರಂಭ ಮಾಡಿದೆ. ಹಾಗೆ ಮುದ್ರಣ ಮಾಧ್ಯಮದಲ್ಲಿ ಸ್ವಾಧ್ಯಾಯಕ್ಕಾಗಿ ಹಲವಾರು ಪುಸ್ತಕಗಳನ್ನು ಕೂಡ ಪ್ರಕಾಶನಗೊಳಿಸಿದೆ. ಆ ಒಂದು ನಿಟ್ಟಿನಲ್ಲಿ ಒಂದು ಪತ್ರಿಕೆಯನ್ನು ಕೂಡ ಹೊರತರುವ ಒಂದು ಪ್ರಯತ್ನ ಆಗಿದೆ ಅಂತ ಹೇಳಿ 2 ತಿಂಗಳಿಂದ ನಾನು ಕೇಳ್ಪಟ್ಟೆ. ಬಹಳ ಸಂತೋಷ. ಸ್ವಾಧ್ಯಾಯಕ್ಕಾಗಿ ಎಷ್ಟು ಪುಸ್ತಕಗಳು ಪತ್ರಿಕೆಗಳು ಬಂದರೂ ಕೂಡ ಸಾಲದು. ಇನ್ನೂ ಹೆಚ್ಚಿನ ಪ್ರಯತ್ನಗಳನ್ನ ಮಾಡಬೇಕು. ಈ ಒಂದು ಸ್ವಾಧ್ಯಾಯ ಯೋಗದ ಒಂದು ಮಹತ್ವವನ್ನ ಕುರಿತು ನನ್ನ ಮಾತುಗಳನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು PSSM ನಲ್ಲಿ ಧ್ಯಾನ, ಸತ್ಸಂಗ ಮತ್ತು ಸ್ವಾಧ್ಯಾಯಕ್ಕೆ ತುಂಬಾ ಒತ್ತನ್ನು ಕೊಟ್ಟಿದ್ದಾರೆ. ಧ್ಯಾನಕ್ಕೆ ನಾವು ನಿಗದಿತವಾದ ಒಂದು ಸಮಯ, ನಿರ್ದಿಷ್ಟವಾದ ಒಂದು ಜಾಗ, ನಿರ್ದಿಷ್ಟವಾದ ಒಂದು ಅವಧಿ ಅದನ್ನ ಇಟ್ಟುಕೊಂಡು ನಾವು ಸಾಧನೆಯನ್ನ ಮಾಡಬೇಕು. ಅದೇ ರೀತಿ ಪ್ರತಿನಿತ್ಯ ಕೂಡ ನಾವು ತಪ್ಪದೆ 2 ಬಾರಿ ಧ್ಯಾನ ಮಾಡಬೇಕು ಅಂತ ಹೇಳೋದು ಪತ್ರಿಜಿಯವರ ಒಂದು ಶಿಫಾರಸು, ಸಲಹೆ. ಆ ಒಂದು ನಿಟ್ಟಿನಲ್ಲಿ ನಾವು ಧ್ಯಾನವನ್ನ ಮಾಡ್ತಾ ಇದ್ದೇವೆ. ಅದು ಪ್ರಾಕ್ಟಿಕಲ್ಸ್ ಆಯಿತು, ಸಾಧನೆ ಆಯಿತು. ನಮ್ಮ ಸಾಧನೆಯನ್ನ ವೇಗಗೊಳಿಸ್ತಕ್ಕಂತಹ ಹಲವಾರು ಮಾರ್ಗಗಳಿದೆ. ಅದರಲ್ಲಿ ಸಜ್ಜನ ಸಾಂಗತ್ಯ ಮತ್ತು ಸ್ವಾಧ್ಯಾಯ ಕೂಡ 2. ಸಜ್ಜನ ಸಾಂಗತ್ಯವನ್ನ ನಾವು ಇವತ್ತು ಆಧುನಿಕ ತಂತ್ರಜ್ಞಾನಗಳ ಮೂಲಕ ಮನೆಯಲ್ಲೇ ಕುಳಿತು ನಾವು ಝೂಮ್ ಸೆಷನ್ಗಳ ಮೂಲಕ ಮತ್ತೆ ಈ ಆನ್ಲೈನ್ಗಳ ಮೂಲಕ ನಾವು ಸಜ್ಜನ ಸಾಂಗತ್ಯವನ್ನ ಮಾಡ್ತಾ ಇದ್ದೇವೆ. ಬಹಳ ಒಳ್ಳೆಯದು. ಸಾವಿರಾರು ವೇದಿಕೆಗಳಿದ್ದಾವೆ. ನೂರಾರು ಜನ ಪ್ರತಿನಿತ್ಯ ಕೂಡ ಈ ಒಂದು ಡಿಜಿಟಲ್ ಮಾಧ್ಯಮದ ಮೂಲಕ, ಚಾನೆಲ್ಗಳ ಮೂಲಕ ಧ್ಯಾನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಬಹಳ ಒಳ್ಳೆಯದು. ಇನ್ನು ಬಹಳ ಮಹತ್ವವಾದಂತಂದ್ರೆ ಎಲ್ರಿಗೂ ಕೂಡ ಸಮಯಾವಕಾಶ ಮಾಡಿಕೊಂಡು ಆ ಎಲ್ಲ ಝೂಮ್ ಸೆಷನ್ಗಳಿಗೆ ಅಟೆಂಡ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಭಾಗವಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಸ್ವಾಧ್ಯಾಯ ಅಂತ ಅನ್ನೋದಿದೆಯಲ್ಲ, ಆ ಸ್ವಾಧ್ಯಾಯಕ್ಕೆ ಸಮಯಾವಕಾಶವನ್ನು ನಾವೇ ಯಾವಾಗ ಬೇಕಾದರೂ ಹೊಂದಿಕೆ ಮಾಡ್ಕೋಬಹುದು. ನಮಗೆ ಬಿಡುವಾದಾಗಲೆಲ್ಲ ಕೂಡ ನಾವು ಸ್ವಾಧ್ಯಾಯವನ್ನ ಮಾಡಬಹುದು. ಅದಕ್ಕಾಗಿ ಪುಸ್ತಕಗಳು ಮತ್ತು ನಿಯತಕಾಲಿಕೆಗಳು ಅಂತಂದ್ರೆ ಮ್ಯಾಗಝೈನ್ಸು, ಬುಕ್ಸ್ ಅಂಡ್ ಮ್ಯಾಗಝೈನ್ಸ್ ಅದು ಇದೆಯಲ್ಲ, ಅದು ನಮಗೆ ಬಹಳ ಅನುಕೂಲವಾದ ಒಂದು ಸಮಯದಲ್ಲಿ, ನಮ್ಮ ಅನುಕೂಲದ ಸಮಯದಲ್ಲಿ ನಮ್ಮ ಅಧ್ಯಯನಕ್ಕೆ ಸಿಗುತ್ತೆ. ಮತ್ತೆ ಡಿಜಿಟಲ್ ಮಾಧ್ಯಮದಲ್ಲಿ ನಾವು ಒಂದು ಸರಿ
ಕೇಳಿದ್ದನ್ನ ಪದೇ ಪದೇ ಕೇಳೋದಕ್ಕೆ ಸಾಕಷ್ಟು ಸಮಯವನ್ನ ಹಿಡಿಸುತ್ತೆ. ಆದರೆ ಒಂದು ಪುಸ್ತಕವನ್ನ, ಒಂದು ಪುಟವನ್ನ ನಾವು ಗುರುತಿಟ್ಕೊಂಡು ನಮಗೆ ಬಹಳ ಇಷ್ಟವಾದಂಥದ್ದು ಅಥವಾ ನಮಗೆ ಅರ್ಥವಾಗದೇ ಇರತಕ್ಕಂಥದ್ದು ಅದನ್ನ ನಾವು ಪದೇ ಪದೇ ಓದಿಕೊಂಡು ಅದನ್ನ ಮನನವನ್ನ ನಾವು ಮಾಡ್ಕೊಳ್ಳೋದಕ್ಕೆ ಮುದ್ರಣ ಮಾಧ್ಯಮದಲ್ಲಿ ಸಾಧ್ಯ ಇದೆ. ಹಾಗಾಗಿ ಪತ್ರಿಜಿಯವರು ಸ್ವಾಧ್ಯಾಯಕ್ಕೆ ತುಂಬಾ ಹೆಚ್ಚಿನ ಒತ್ತನ್ನ ಅವರು ಕೊಟ್ಟಿದ್ದಾರೆ. ಸ್ವಾಧ್ಯಾಯ ಯೋಗ ಅಂತ ಅನ್ನೋದನ್ನೇ ಒಂದು ಪರಿಕಲ್ಪನೆ. ಸ್ವಾಧ್ಯಾಯ ಯೋಗವನ್ನ ನಾವು ಮಾಡಬೇಕು. ಸ್ವಾಧ್ಯಾಯ ಯೋಗ ಅಂತಂದ್ರೆ ಬೇರೆ ಏನಿಲ್ಲ, ಅಧ್ಯಯನದಲ್ಲಿ ನಾವು ತೊಡಗಿಸ್ಕೊಳ್ತಕ್ಕಂಥದ್ದು. ಯೋಗ ಅಂತಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಅದರಲ್ಲಿ ಮುಳುಗು ಹೋಗೋದು, ಒಂದಾಗಿ ಹೋಗೋದು. ಯೋಗ ಅಂತ ಅನ್ನೋದು ನಾವು ಏನೇ ಮಾಡಲಿ, ಎಲ್ಲೇ ಇರಲಿ, ಅದರಲ್ಲಿ ನಾವು ತಲ್ಲೀನರಾಗಬೇಕು. ಮನೋತಲ್ಲೀನತೆ ಅಂತ ಅನ್ನೋದು ಇರಬೇಕು. ಅದರಲ್ಲಿ ಮುಳುಗಿ ಹೋಗಬೇಕು ನಾವು ಅಂತ. ಹಾಗೆ ಸ್ವಾಧ್ಯಾಯ, ಸ್ವ ಅಂತಂದ್ರೆ ನನ್ನದು, ಸ್ವಂತದ್ದು. ಅಧ್ಯಾಯ, ಅಧ್ಯಯನ. ಅಧ್ಯಯನ ಮತ್ತೆ ಅಧ್ಯಾಪನ ಅಂತ ಎರಡು ಪದಗಳಿದೆ. ಮೊದಲು ಅಧ್ಯಯನವನ್ನ ಮಾಡಬೇಕು, ತದನಂತರ ಅದನ್ನ ಅಧ್ಯಾಪನವನ್ನ ಮಾಡಬೇಕು ಅಂತ. ಅಧ್ಯಯನ ಅಂತಂತಂದ್ರೆ ನಾವು ಒಂದು ರೀತಿಯ ಅಭ್ಯಾಸ, ಓದೋದು, ಬರೆಯೋದು, ಮನನವನ್ನ ಮಾಡ್ಕೊಳ್ತಕ್ಕಂಥದ್ದು. ಒಂದು ರೀತಿ ನಮ್ಮ ಒಳಗಡೆನೆ ಒಂದು ರೀತಿ ಒಂದು ಮಂಥನವನ್ನ ಮಾಡಿಕೊಂಡು ಅಂತಿಮವಾಗಿ ಅದರಲ್ಲಿ ಸಾರ ಸಂಗ್ರಹವನ್ನ ನಮ್ಮ ಬುದ್ಧಿಗೆ ವರ್ಗಾವಣೆಯನ್ನ ಮಾಡ್ತಕ್ಕಂಥದ್ದು. ಇಂಟೆಲೆಕ್ಚುಯಲ್ ಸ್ಪೇಸ್ ಅಂತ ನಾವು ಹೇಳ್ತೀವಿ. ನಮ್ಮ ಒಳಗಡೆ ಇರ್ತಕ್ಕಂಥ ಇಂಟೆಲೆಕ್ಚುಯಲ್ ಸ್ಪೇಸ್ ಅದು ವಿವೇಕವನ್ನಾಗಿ ನಾವು ಪರಿವರ್ತನೆ ಮಾಡ್ಕೊಳ್ಬೇಕು. ಜ್ಞಾನವನ್ನ ನಾವು ವಿವೇಕವನ್ನಾಗಿ ಪರಿವರ್ತನೆ ಮಾಡ್ಕೊಳ್ಬೇಕು. ಸ್ವಾಧ್ಯಾಯದಿಂದ ನಮಗೆ ಜ್ಞಾನ ಸಿಗುತ್ತೆ. ಆ ಜ್ಞಾನವನ್ನ ನಾವು, ಜ್ಞಾನದ ತಿಳಿಯನ್ನ ನಾವು ತೆಗೆದುಕೊಂಡು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ತಕ್ಕಂಥದ್ದೇ ವಿವೇಕ ಜ್ಞಾನ. ಸೊ ನಮ್ಮ ನಿಜವಾದ ಆಧ್ಯಾತ್ಮಿಕ ಜ್ಞಾನ ವಿವೇಕ ಜ್ಞಾನವಾಗಿ ಪರಿವರ್ತನೆ ಆಗಬೇಕು. ಅದು ಬಹಳ ಮುಖ್ಯ. ಇವತ್ತು ನಾವು ನೂರಾರು ಚಾನೆಲ್ಗಳ ಮೂಲಕ ನೂರಾರು ಜನ ಮಾಸ್ಟರ್ಗಳು ಹೇಳ್ತಾ ಇರ್ತಕ್ಕಂಥ ಎಲ್ಲ ವಿಚಾರಗಳನ್ನ ನಾವು ತಿಳಿತಾ ಇದ್ದೇವೆ, ಅರಿತುಕೊಳ್ತಾ ಇದ್ದೇವೆ. ಅದು ಜ್ಞಾನದ ಒಂದು ಪರಿಧಿ ಆಯಿತು, ಜ್ಞಾನದ ಒಂದು ವಿಷಯವಾಯಿತು. ಆದರೆ ಆ ಎಲ್ಲ ಜ್ಞಾನವನ್ನ ನಾವು ಪಡ್ಕೊಂಡ ನಂತರ ನನ್ನ ಅವಶ್ಯಕತೆಗೆ ತಕ್ಕ ಹಾಗೆ, ನನ್ನ ಜೀವನದ ಉದ್ದೇಶಕ್ಕೆ ತಕ್ಕ ಹಾಗೆ, ನನ್ನ ಜೀವನ ವಿನ್ಯಾಸಕ್ಕೆ ತಕ್ಕ ಹಾಗೆ ಅದನ್ನ ತಿಳಿಗೊಳಿಸಿ ಅದನ್ನ ವಿವೇಕನವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ನಿರಂತರವಾದ ಸ್ವಾಧ್ಯಾಯ ಮತ್ತೆ ಮನನ ಎರಡೂ ಕೂಡ ಬೇಕಾಗುತ್ತೆ. ಮನನ ಮಾಡ್ಕೊಳ್ತಕ್ಕಂಥದ್ರಲ್ಲೇ ನಾವು ಎಡವುದ್ರೆ ಕೇವಲ ಜ್ಞಾನವನ್ನ ನಾವು ಗಳಿಸ್ಕೊಂಡು ಇಟ್ಕೊಳ್ಳೋ ಹಾಗೆ ಆಗತ್ತೆ ಅಷ್ಟೇ. ನಾಲೆಡ್ಜ್ ಈಸ್ ಪವರ್ ಅಂತ ಹೇಳಿ ತುಂಬಾ ಜನ ಹೇಳ್ತಾರೆ. ಅಂದ್ರೆ ಜ್ಞಾನ ಇರ್ತಕ್ಕಂಥದ್ದೇ ನಮಗೆ ಒಂದು ದೊಡ್ಡ ಶಕ್ತಿ ಅಂತ ಹೇಳ್ತಾರೆ. ಖಂಡಿತ ಅದು ಅಲ್ಲ. ಜ್ಞಾನವನ್ನ ತಿಳ್ಕೊಂಡ ನಂತರ ಅದನ್ನ ಅನ್ವಯಿಸ್ಕೊಳ್ಬೇಕು ನಮ್ಮ ಜೀವನಕ್ಕೆ. ಅಪ್ಲಿಕೇಶನ್ ಆಫ್ ನಾಲೆಡ್ಜ್ ಈಸ್ ಪವರ್ ಅಂತ ನಾನು ಹೇಳ್ತೇನೆ. ವಿಶೇಷತಃ ನಮ್ಮ ಜ್ಞಾನವನ್ನ ನಾವು ಅನ್ವಯಿಸಿಕೊಳ್ಳದಿದ್ದರೆ, ನಮ್ಮ ಜೀವನಕ್ಕೆ ಅನ್ವಯಿಸಿಕೊಳ್ಳದಿದ್ದರೆ ಏನು ಉಪಯೋಗಕ್ಕಿಲ್ಲ. ನಮ್ಮ ಜ್ಞಾನವನ್ನ ಜೀವನಕ್ಕೆ ಅನ್ವಯಿಸಿ ಅಳವಡಿಸ್ಕೊಳ್ಳೋದ್ರಲ್ಲಿ ಇರ್ತಕ್ಕಂಥ ಸವಾಲುಗಳು ಅದು ಬೇರೆ ವಿಚಾರ. ಆದರೆ ನಾವು ಪ್ರಯತ್ನವನ್ನೇ ಮಾಡದೇ ಇದ್ರೆ ಅದು ನಮ್ಮ ದಡ್ಡತನ ಆಗುತ್ತೆ. ನಮಗೆ ಇರುವ ಎಲ್ಲ ಇತಿಮಿತಿಗಳಲ್ಲಿ ನಮ್ಮ ಜ್ಞಾನವನ್ನ ವಿವೇಕ ಜ್ಞಾನವನ್ನಾಗಿ ಪರಿವರ್ತನೆ ಮಾಡಿಕೊಂಡು ಅದನ್ನ ಅಳವಡಿಸ್ಕೊಳ್ತಕ್ಕಂಥದ್ದೇ ನಮಗೆ ಮುಕ್ತಿ ಮಾರ್ಗದತ್ತ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಪ್ರಗತಿಯನ್ನ ತಂದುಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ತುಂಬಾ ಜನಕ್ಕೆ ಹಲವಾರು ಗೊಂದಲಗಳಿದ್ದಾವೆ ಈಗಿನ ಕಾಲದಲ್ಲಿ. ಯಾರು ಹೇಳಿರೋದು ಕರೆಕ್ಟು, ಯಾವುದು ಕರೆಕ್ಟು ಅಂತ ಹೇಳಿ. ಹಾಗಾದ್ರೆ ನಾವು ಪತ್ರಿಜಿಯವರು ಹೇಳಿರ್ತಕ್ಕಂಥದ್ದನ್ನ ಯಥಾವತ್ತಾಗಿ ನಾವು ಹೇಳ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ನನ್ನ ಅಭಿಪ್ರಾಯವನ್ನ ಪತ್ರಿಜಿಯವರ ಪ್ರಬೋಧನೆಗಳನ್ನ ಹೇಳಿದ ನಂತರ ನನ್ನ ಅಭಿಪ್ರಾಯವನ್ನ ನಾನು ಹಂಚಿಕೊಳ್ಳಬಹುದೇ ಹೊರತು ನನ್ನ ಅಭಿಪ್ರಾಯವೇ ಶ್ರೇಷ್ಠ ಅಂತ ಅನ್ನೋದು ಅಲ್ಲಿ ಇಲ್ಲಿ ತಪ್ಪಾಗುತ್ತೆ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಅವರು ವಿಷಯ ಮಂಥನವನ್ನ ಮಾಡಿ ಸಮಗ್ರವಾಗಿ ಪ್ರಬೋಧನೆಗಳ ರೂಪದಲ್ಲಿ ಅವರು ನಮಗೆ ಕೊಟ್ಟಿದ್ದಾರೆ. ಅವರು ಲಕ್ಷಾಂತರ ಪುಸ್ತಕಗಳನ್ನ ದೇಶ ವಿದೇಶಗಳ ದಾರ್ಶನಿಕರ, ತತ್ವಜ್ಞಾನಿಗಳ, ಆಧ್ಯಾತ್ಮಿಕ ವಿಜ್ಞಾನಿಗಳ ಎಲ್ಲ ವಿಷಯ ಜ್ಞಾನವನ್ನ ಅವರು ಅರದು ಕುಡಿದು ಅದನ್ನ ತುಲನೆಯನ್ನ ಮಾಡಿ, ಮಂಥನವನ್ನ ಮಾಡಿ, ಅದರಲ್ಲಿ ಅಮೃತವನ್ನ ತೆಗೆದು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ನ ಎಲ್ಲ ಸದಸ್ಯರಿಗೆ, ಪಿರಮಿಡ್ ಮಾಸ್ಟರ್ಗಳಿಗೆ, ಧ್ಯಾನಿಗಳಿಗೆ ಅವರು ಧಾರೆ ಎರೆದಿದ್ದಾರೆ. ಅದನ್ನ ನಾವು ಯಥಾವತ್ತಾಗಿ ಪುಸ್ತಕಗಳಲ್ಲಿ ಮುದ್ರಣ ಮಾಡಲಾಗಿದೆ. ಅದನ್ನ ಬೇರೆ ಬೇರೆ ಭಾಷೆಗಳಲ್ಲಿ ಮುದ್ರಣ ಮಾಡಲಾಗಿದೆ. ಕನ್ನಡ ಭಾಷೆಯಲ್ಲಿ ಇನ್ನೂ ಸಾಕಷ್ಟು ಪತ್ರಿಜಿ ಪ್ರಬೋಧನೆಗಳು ಬರಬೇಕಾಗಿದೆ. ಅಲ್ಲಲ್ಲೇ ಭಾಷಾಂತರಗಳು ತುಂಬಾ ಚೆನ್ನಾಗಿ ನಡೀತಾ ಇದೆ. ಆ ಎಲ್ಲ ಪುಸ್ತಕಗಳನ್ನ ನಾವು ಯಥಾವತ್ ಅಧ್ಯಯನವನ್ನ ಮಾಡ್ತಕ್ಕಂಥದ್ದು ಸ್ವಾಧ್ಯಾಯ ಅಂತ ನಾನಾದ್ರೂ ಭಾವಿಸಿದ್ದೀನಿ. ಅಂದ್ರೆ ಜಗತ್ತಿನ ಎಲ್ಲ ಲೇಖಕರ ಪುಸ್ತಕಗಳನ್ನ ಓದುವಷ್ಟು ನಮಗೆ ವ್ಯವಧಾನ, ಸಮಯ ಇಲ್ಲದೆ ಇದ್ದಾಗ ಪತ್ರಿಜಿಯವರು ಅದನ್ನೆಲ್ಲವನ್ನು ಕೂಡ ಕ್ರೋಢೀಕರಿಸಿ
ಏನು ಹೇಳಿದ್ದಾರೆ ಅಂತ ಅನ್ನೋದು ಪತ್ರಿಜಿ ಪ್ರಬೋಧನೆಗಳನ್ನ ನಾವು ಓದಿದ್ರೆ ಸಾಕಾಗತ್ತೆ ಅಂತ ನಾನು ಭಾವಿಸಿದ್ದೇನೆ. ಆರಂಭದಲ್ಲಿ ನಮಗೆ ಸಮಯಾವಕಾಶ ಇದ್ದು, ನಮಗೆ ಆ ವ್ಯವಧಾನ ಕೂಡ ಇದ್ದು, ನಾವು ಭಾಷೆಗಳನ್ನ ನಮಗೆ ಹಲವಾರು ಭಾಷೆಗಳು ನಮಗೆ ಗೊತ್ತಿದೆ, ಇಂಗ್ಲಿಷ್ ಗೊತ್ತಿದೆ, ತೆಲುಗು ಗೊತ್ತಿದೆ, ಕನ್ನಡ ಗೊತ್ತಿದೆ ಅಂತ ಅನ್ನೋದಾದ್ರೆ ನಾವು ಸ್ವಾಧ್ಯಾಯಕ್ಕೆ ಎಲ್ಲ ಭಾಷೆಗಳ ಪುಸ್ತಕಗಳನ್ನ ಓದಬಹುದು. ವಿಶೇಷತಃ ಕನ್ನಡ ಭಾಷೆಯಲ್ಲಿ ಈ ಎಲ್ಲ ಅನುವಾದಗಳನ್ನ ಮಾಡಿ ಎಲ್ಲ ಪತ್ರಿಜಿ ಪ್ರಬೋಧನೆಗಳ ಜ್ಞಾನವನ್ನ ತಿಳಿಗೊಳಿಸಿ, ಅಂದ್ರೆ ಈಗಾಗಲೇ ಇರ್ತಕ್ಕಂಥದ್ದನ್ನ ತಿಳಿಯಾಗಿ ಅನುವಾದವನ್ನ ಮಾಡಿ ಧ್ಯಾನ ಕಸ್ತೂರಿಯಲ್ಲಿ ಪ್ರಕಟಣೆಯನ್ನ ಮಾಡಲಾಗ್ತಾ ಇದೆ. ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಅದರ ಹಿಂದೆ ಇರತಕ್ಕಂಥ ಪರಿಶ್ರಮವನ್ನ ನಾನು ನಿಮಗೆ ನೆನಪು ಮಾಡಿಕೊಡೋದಕ್ಕೆ ಇಷ್ಟಪಡ್ತೇನೆ. ಯಾವತ್ತೂ ಕೂಡ ಸ್ವಾಧ್ಯಾಯಕ್ಕೆ ನಾವು ಸುಲಭವಾಗಿ ಸರಿಯಾಗಿ ದೊರೀತಾ ಇರತಕ್ಕಂಥ ವಿಷಯ ಜ್ಞಾನವನ್ನ, ಅದರಲ್ಲೂ ಕೂಡ ಕನ್ನಡ ಭಾಷೆಯಲ್ಲಿ ನಮಗೆ ಗೊತ್ತಿರ್ತಕ್ಕಂಥ ನಮ್ಮ ಪ್ರಾದೇಶಿಕ ಭಾಷೆಯಲ್ಲಿ, ಮಾತೃಭಾಷೆಯಲ್ಲಿ ಗೊತ್ತಿರ್ತಕ್ಕಂಥ ಒಂದು ಮುದ್ರಣ ಮಾಧ್ಯಮವನ್ನ ಆಶ್ರಯಿಸೋದು ಬಹಳ ಒಳ್ಳೆಯದು ಅಂತ ನಾನಾದರೂ ಭಾವಿಸ್ತೇನೆ. ಯಾವುದೇ ಒಂದು ಡಿಜಿಟಲ್ ಮೀಡಿಯಾದಲ್ಲಿ ಈ ರೀತಿ ಸತ್ಸಂಗಗಳನ್ನ ಕೇಳೋದು ಕೂಡ ಬಹಳ ಉತ್ತಮವಾದ ಒಂದು ಮಾರ್ಗವೇ ಆದರೂ ಕೂಡ ಸಮಯದ ಒಂದು ಹೊಂದಿಕೆ. ಉದಾಹರಣೆಗೆ ಹೇಳ್ತೇನೆ, ಬೆಳಗಿನ ಜಾವ ನಾವು ಧ್ಯಾನವನ್ನ ಮಾಡ್ತೇವೆ. ಧ್ಯಾನ ಮಾಡಿ ನಮಗೆ ಸಮಯ ಇದ್ರೆ ಈ ಸತ್ಸಂಗವನ್ನ ಸ್ವಾಧ್ಯಾಯವನ್ನ ಮಾಡ್ತೇವೆ. ಆದರೆ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ನಾವು ಹೋಗ್ಬೇಕು ಅಂತಂದಾಗ ನಮಗೆ ಸಮಯ ಇರೋದಿಲ್ಲ. ಹಾಗಾಗಿ ನಾವು ಡಿಜಿಟಲ್ ಮಾಧ್ಯಮದಲ್ಲಿ ಇರ್ತಕ್ಕಂಥ ಆನ್ಲೈನ್ ತರಗತಿಗಳನ್ನ ನಾವು ಮಿಸ್ ಮಾಡ್ಕೊಳ್ತೇವೆ. ತದನಂತರ ನಾವು ಒಂದು ಉತ್ತಮವಾದ ವಿಷಯದ ಒಂದು ವಿಡಿಯೋವನ್ನ ಹುಡುಕಿ ನಾವು ಕೇಳೋದಷ್ಟು ವ್ಯವಧಾನ ನಮಗಿರೋದಿಲ್ಲ. ಹಾಗಾಗಿ ಉತ್ತಮವಾಗಿ ಮುದ್ರಣ ಮಾಡಲಾಗಿರ್ತಕ್ಕಂಥ ಪುಸ್ತಕಗಳನ್ನ ನಾವು ಇಟ್ಟುಕೊಂಡು ಒಂದೊಂದೇ ಅಧ್ಯಾಯವನ್ನ, ಒಂದೊಂದೇ ಪುಟವನ್ನ ನಾವು ಜೀರ್ಣಿಸ್ಕೊಳ್ತಾ ಓದ್ತಾ ಅದನ್ನ ಮನನ ಮಾಡ್ತಾ ಜೀರ್ಣಿಸ್ಕೊಳ್ತಾ ಹೋದ್ರೆ ಅದರಲ್ಲಿ ಇರುವಂತಹ ಜ್ಞಾನ ನಮಗೆ ಕರಗತವಾಗ್ತದೆ, ಅಳವಡಿಸ್ಕೊಳ್ಬಹುದು. ಹಾಗಾಗಿ ಸ್ವಾಧ್ಯಾಯ ಯೋಗ ಅಂತ ಅನ್ನೋದು ಅತ್ಯಂತ ಮಹತ್ವವಾದ ಒಂದು ಪ್ರಕ್ರಿಯೆ ನಮ್ಮ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಅಂತ ನಾನಾದ್ರೂ ಭಾವಿಸ್ತೇನೆ. ಹಾಗಾಗಿ ಆ ಸ್ವಾಧ್ಯಾಯ ಯೋಗದಲ್ಲಿ ನಾವು ಮುಳುಗಬೇಕು ಅಂತನ್ನೋದು. ನಾವು ಸ್ವಾಧ್ಯಾಯ ಯೋಗದಲ್ಲಿ ಮುಳುಗಬೇಕು ಅಂತಂತಂದ್ರೆ ಮೊದಲು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಆಧ್ಯಾತ್ಮಿಕ ಸಾಹಿತ್ಯ ಏನಿದೆ ಅದರಲ್ಲಿ ಮೊದಲು ಮುಳುಗಬೇಕು ನಾವು. ತದನಂತರ ಅವರು ಸಲಹೆ ಕೊಟ್ಟಿರ್ತಕ್ಕಂಥ ಬೇರೆ ಬೇರೆ ಜಾಗತಿಕ ಮಟ್ಟದ ದಾರ್ಶನಿಕರು, ತತ್ವಜ್ಞಾನಿಗಳ ಒಂದು ಇದರಲ್ಲಿ ನಾವು ಮುಳುಗಬಹುದು. ಅದು ಕೂಡ ನಾವು ಆದ್ಯತೆ ಮೇರೆಗೆ ನಾವು ಮಾಡಬೇಕಾಗುತ್ತೆ. ಎಲ್ರಿಗೂ ಕೂಡ ದಿನದ 24 ಗಂಟೆಯೂ ಕೂಡ ನಾವು ಅಧ್ಯಾಪನ ಸ್ವಾಧ್ಯಾಯ ಯೋಗದಲ್ಲಿ ಮುಳುಗೋದಕ್ಕೆ ಅವಕಾಶ ಇರೋದಿಲ್ಲ. ಪತ್ರಿಜಿಯವರು ಹೇಳಿದಾಗೆ ಹೆಚ್ಚು ಹೆಚ್ಚು ನಾವು ಸಮಯಾವಕಾಶವನ್ನ ಮಾಡಿಕೊಂಡು ಈ ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ ಮತ್ತು ಧ್ಯಾನ ಈ ಮೂರರಲ್ಲಿ ನಾವು ತೊಡಗಿಸ್ಕೊಳ್ಬೇಕಾಗತ್ತೆ. ಜೊತೆಯಲ್ಲಿ ಲೌಕಿಕವಾಗಿ ಇರತಕ್ಕಂತಹ ನಮ್ಮ ಕೌಟುಂಬಿಕ ಜೀವನದಲ್ಲ ಇರ್ತಕ್ಕಂಥ ಒಂದು ಜವಾಬ್ದಾರಿಗಳನ್ನು ಕೂಡ ನಾವು ಮಾಡಬೇಕಾದಾಗ ಸ್ವಧರ್ಮ, ಸಮಾಜ ಧರ್ಮ ಮತ್ತು ಕುಟುಂಬ ಧರ್ಮವನ್ನು ಕೂಡ ನಾವು ಪಾಲನೆ ಮಾಡ್ತಾ ಆಧ್ಯಾತ್ಮಿಕ ಪ್ರಗತಿಯನ್ನ ನಾವು ನಡೆಸ್ಕೊಂಡು ಹೋಗ್ಬೇಕಾಗತ್ತೆ. ಹಾಗಾಗಿ ನಮಗೆ ಯಾವುದೇ ಒಂದು ಸಮಯವನ್ನ ವ್ಯರ್ಥವಾಗಿ ಕಳೆಯದೆ ನಾವು ನಮ್ಮ ಜೀವನದಲ್ಲಿ ಪ್ರತಿಯೊಂದನ್ನು ಕೂಡ ಯೋಜಿಸಿಕೊಂಡು ನಾವು ಮಾಡಬೇಕಾಗುತ್ತೆ. ಆ ಒಂದು ಯೋಜನೆಯಲ್ಲಿ, ದಿನನಿತ್ಯದ ಒಂದು ಯೋಜನೆಯಲ್ಲಿ ಸ್ವಾಧ್ಯಾಯಕ್ಕೆ ಒಂದು ಮಹತ್ವವಾದ ಒಂದು ಸಮಯಾವಕಾಶವನ್ನು ನಾವು ಮಾಡಬೇಕಾಗುತ್ತೆ. ದಿನಕ್ಕೆ ನಾವು ಒಂದು 4-6 ಪುಟಗಳನ್ನಾದ್ರೂ ಕೂಡ ನಾವು ಒಳ್ಳೆಯ ಪುಸ್ತಕಗಳನ್ನ ಓದಬೇಕಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಎಲ್ಲ ಪುಸ್ತಕಗಳನ್ನು ಕೂಡ ಅವರ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಿಯತಕಾಲಿಕೆ ಪತ್ರಿಕೆ ಅಂತ ಅನ್ನೋದನ್ನ ಪತ್ರಿಜಿಯವರು ಆರಂಭ ಮಾಡಿದ್ದಾರೆ. ಪತ್ರಿಜಿ ಪ್ರಬೋಧನೆಗಳನ್ನ ಆಯ್ಕೆ ಮಾಡಿಕೊಂಡು ಪತ್ರಿಜಿಯವರು ಏನು ಹೇಳ್ತಾರೆ ಅದನ್ನ ಅನುವಾದವನ್ನ ಮಾಡಿ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥದ್ದು, ತೆಲುಗು ಭಾಷೆನಲ್ಲಿ ಅವರು ವಿಡಿಯೋಗಳಲ್ಲಿ ಹೇಳಿರ್ತಕ್ಕಂಥದ್ದು, ಮತ್ತೆ ಇಂಗ್ಲಿಷ್ನಲ್ಲಿ ಹೇಳಿರ್ತಕ್ಕಂಥದ್ದು, ಬೇರೆ ಬೇರೆ ಇಂಗ್ಲಿಷ್ ಪತ್ರಿಕೆಗಳಲ್ಲಿ ಅವ್ರು ಹೇಳಿರುವಂಥದ್ದು, ಇಂಗ್ಲಿಷ್ ಪುಸ್ತಕಗಳಲ್ಲಿ ಹೇಳಿರ್ತಕ್ಕಂಥದ್ದನ್ನ ತೆಗೆದುಕೊಂಡು ಕನ್ನಡದಲ್ಲಿ ಅನುವಾದವನ್ನ ಮಾಡಿ ಅದನ್ನ ಧ್ಯಾನ ಕಸ್ತೂರಿ ಅಂತ ಅನ್ನೋ ಹೆಸರಿನಲ್ಲಿ ಪ್ರಕಟಣೆಯನ್ನ ಮಾಡಲಾಗ್ತಾ ಇದೆ. ಧ್ಯಾನ ಕಸ್ತೂರಿ ಈ ಪತ್ರಿಕೆ, ಇದು ನೋಡಿ, ನೀವು ನೋಡ್ತಾ ಇರ್ತಕ್ಕಂಥ ಧ್ಯಾನ ಕಸ್ತೂರಿ ಪತ್ರಿಕೆ ಇದು ಲೇಟೆಸ್ಟ್ ಪತ್ರಿಕೆ, ಅಂದ್ರೆ ಫೆಬ್ರವರಿ ತಿಂಗಳ ಪತ್ರಿಕೆ. ಬಹುಶಃ ಈ ಪತ್ರಿಕೆಗೆ ಚಂದಾದಾರರಾಗಿರ್ತಕ್ಕಂಥವರೆಲ್ಲರಿಗೂ ಕೂಡ ಈಗಾಗಲೇ ಈ ಪತ್ರಿಕೆ ತಲುಪಿರಬಹುದು. ಈ ಪತ್ರಿಕೆಯ ಸಂಪಾದಕನಾಗಿ ನಾನು ಕಳೆದ 15 ವರ್ಷಗಳ ಹಿಂದೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರನ್ನ ಭೇಟಿ ಮಾಡಿ
ಈ ಒಂದು PSCSMಗೆ ಬಂದ ನಂತರ ನನ್ನ ಒಂದು ವಿದ್ಯಾರ್ಹತೆ, ಆಸಕ್ತಿ ಮತ್ತೆ ಕಾರ್ಯಕ್ಷೇತ್ರದ ಒಂದು ಹಿನ್ನೆಲೆಯಲ್ಲಿ ನನಗೆ ಬಹಳ ಒಂದು ಉತ್ತಮವಾದ ಒಂದು ಕೆಲಸ ಅಂತಂದ್ರೆ ಒಂದು ಹವ್ಯಾಸ, ಆಧ್ಯಾತ್ಮಿಕ ಹವ್ಯಾಸ ನನ್ನ ಆತ್ಮೋದ್ಧಾರಕ್ಕೆ ಸಿಕ್ತು. ಧ್ಯಾನ ಕಸ್ತೂರಿ ಅಂತ ನಾವು ಪತ್ರಿಕೆ ಬಳ್ಳಾರಿಯಲ್ಲಿ ಉಗಮ ಆಗಿ ಬೆಂಗಳೂರಿಗೆ ಅದು ವರ್ಗಾವಣೆ ಆಗಿತ್ತು. ಧ್ಯಾನ ಕಸ್ತೂರಿಯನ್ನ ಬೆಂಗಳೂರಿಗೆ ತಂದಂಥವರು ಬ್ರಹ್ಮರ್ಷಿ ಡಾಕ್ಟರ್ ವಿ ಶಿವರಾಮಪ್ಪನವರು. ಶ್ರೀಪಾದರಾವ್ ಅವರು ಇದನ್ನ 2008-09ರಲ್ಲಿ ಇದರ ನೇತೃತ್ವವನ್ನು ವಹಿಸಿ ಸಂಪಾದಕತ್ವವನ್ನು ವಹಿಸಿಕೊಂಡಿದ್ರು. ಪ್ರಕಟಣೆಯನ್ನ ನೋಡ್ತಕ್ಕಂಥ ಜವಾಬ್ದಾರಿ, ಪ್ರಕಾಶನ ಮತ್ತೆ ಪ್ರಸರಣವನ್ನ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಇತ್ತು ನಮ್ಮ ಬ್ರಹ್ಮರ್ಷಿ ಡಾಕ್ಟರ್ ಬಿ ಶಿವರಾಮಪ್ಪನವರು. ಆಗ ನಾನು ಲೇಖನವನ್ನ ಅನುವಾದ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಶುರು ಮಾಡಿದೆ. PSCSM ಒಳಗಡೆ ಬಂದಾಗ ನನಗಾಗ ಗೊತ್ತಾಯಿತು ಈ ಧ್ಯಾನ ಕಸ್ತೂರಿಯ ಒಂದು ಮಹತ್ವ ಆಗ ತಿಳಿಯಿತು, ಇದರ ಒಂದು ಉದ್ದೇಶ ಏನು ಕೂಡ ಅಂತ ತಿಳಿಯಿತು. ಹಾಗಾಗಿ ನಾನು ಆಗ ಶುರು ಮಾಡಿದ್ದು ಉಪಸಂಪಾದಕನಾಗಿ, ಸಹ ಸಂಪಾದಕನಾಗಿ, ಕೊನೆಗೆ ಸಂಪಾದಕನಾಗಿ 2009ರಿಂದ ನಿರಂತರವಾಗಿ, ಮಧ್ಯದಲ್ಲಿ ಒಂದು 3 ವರ್ಷಗಳ ಕಾಲ ನಾನು ಒಂದು ಸಂಪಾದಕತ್ವದಿಂದ ಬಿಡುವು ತೆಗೆದುಕೊಂಡ್ರು ಕೂಡ ಅದರ ಜೊತೆ ಒಂದಾಗಿ ಇದ್ದು ಕೆಲಸವನ್ನ ಮಾಡ್ಕೊಂಡು ಬಂದಿದೆ. ಉತ್ತಮವಾದ ಒಂದು ತಂಡ ನಮ್ಮಲ್ಲಿ ಇದ್ದು ಅನಿತಾ ಮತ್ತು ಅಯ್ಯಪ್ಪ ಅವರು ಈ ಪತ್ರಿಕೆಯನ್ನ ರೂಪಿಸೋದ್ರಲ್ಲಿ ಸಾಕಷ್ಟು ಪರಿಶ್ರಮವನ್ನ ಹಾಕ್ತಿದ್ರು ಆರಂಭದ ದಿನಗಳಲ್ಲಿ. ಈ ಒಂದು ವಿಷಯ ಸಂಗ್ರಹಣೆ, ಅನುವಾದ ಅವರು ಬೇರೆ ಬೇರೆಯವ್ರ ಕೈಲಿ ಮಾಡಿಸಿಕೊಟ್ಟಂಥದ್ದನ್ನ ನಾನು ಅದನ್ನ ಅನುವಾದ ಸುಧಾರಣೆಯನ್ನ ಮಾಡಿ ಪ್ರಕಟಣೆಗೆ ಅನುವುಗೊಳಿಸ್ತಕ್ಕಂತಹ ಕೆಲಸವನ್ನ ವಹಿಸಿಕೊಂಡು, ಸಂಪಾದಕತ್ವವನ್ನ ವಹಿಸಿಕೊಂಡು ಮಾಡಿದ್ದು ನನಗೆ ಸ್ವಾಧ್ಯಾಯಕ್ಕೆ ಬಹಳ ಪೂರಕವಾಗಿ ಇರತಕ್ಕಂಥ ಹತ್ತಾರು ವಿಷಯಗಳು ಇದರಲ್ಲಿ ಪ್ರತಿ ತಿಂಗಳು ಕೂಡ ಸಿಗ್ತಿತ್ತು. ನನ್ನ ಒಂದು ಜ್ಞಾನಾರ್ಜನೆಗೆ ಬಹಳ ಪೂರಕವಾಗಿ ಇದು ಅನುಕೂಲ ಆಯಿತು ಅಂತ ನಾನಾದರೂ ಭಾವಿಸ್ತೇನೆ. ಸಂಪಾದಕನಾಗಿ 2 ಹಂತದಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ಒಂದು ವಿಷಯ ಸಂಗ್ರಹಣೆಯಾಗಿ ಬಂದಿರತಕ್ಕಂಥ ಅನುವಾದಗಳನ್ನ ಸುಧಾರಣೆ ಮಾಡ್ತಾ ಒಂದೊಂದು ವಾಕ್ಯವನ್ನು ಕೂಡ ನಾನು ಸುಧಾರಣೆ ಮಾಡುವಾಗ ಇಡೀ ವಿಷಯ ನನ್ನೊಳಗಡೆ ಸಂಪೂರ್ಣವಾಗಿ ಇಳಿತಾ ಇತ್ತು. ಅದು ಒಂದು ಜೀರ್ಣ ಕ್ರಿಯೆಗೆ ನನಗೆ ಅನುಕೂಲ ಆಗ್ತಾ ಇತ್ತು. ಕೊನೆಗೆ ಮುದ್ರಣದ ಒಂದು ಹಂತಕ್ಕೆ ಬಂದಾಗ ಅದನ್ನ ವಿನ್ಯಾಸ ಮಾಡಿದ ನಂತರ ಅದರ ಒಂದು ಪ್ರೂಫ್ ಕರೆಕ್ಷನ್ ಅಂತ ಏನು ಹೇಳ್ತೀವಿ ನಾವು, ಕರಡು ತಿದ್ದುವ ಕೆಲಸದಲ್ಲಿ ಕೂಡ ನನಗೆ ಮತ್ತಷ್ಟು ವಿಷಯಗಳು ತಿಳಿಯಾಗ್ತಾ ಇತ್ತು. ಹಾಗಾಗಿ ಅಂತಹ ವಿಷಯಗಳು ಈಗ ಥಿಯರಿ ಅಂತ ನಾವೇನು ಹೇಳ್ತೀವಿ, ಆ ಒಂದು ತತ್ವ ಸಿದ್ಧಾಂತದ ಒಂದು ಹಂತದಲ್ಲಿ ನನಗೆ ಅರಗಣೆ ತುಂಬಾ ಚೆನ್ನಾಗಾಯಿತು. ಹಾಗಾಗಿ ಇಡೀ ಜಗತ್ತಿನಲ್ಲಿ ಬಹುಶಃ ಒಂದೊಂದು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಸಾರ್ವಜನಿಕರಿಗೆ, ಜನಸಾಮಾನ್ಯರಿಗೆ ಅರ್ಥವಾಗ್ತಕ್ಕಂಥದ್ದೇನಾದ್ರೂ ಸರಳವಾದ ಆಧ್ಯಾತ್ಮಿಕ ವಿಚಾರಗಳಿದ್ರೆ ಅದು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಹೇಳಿರ್ತಕ್ಕಂಥ ಒಂದು ಪ್ರಬೋಧನೆಗಳು ಅಂತ ನನಗೆ ಅರ್ಥ ಆಯಿತು. ಹಾಗಾಗಿ ಅವತ್ತಿನಿಂದ ನಾನು ಧ್ಯಾನ ಕಸ್ತೂರಿಯ ಕೆಲಸವನ್ನ ಬಹಳ ಆಸ್ಥೆಯಿಂದ, ಬಹಳ ಆಸಕ್ತಿಯಿಂದ ಮಾಡ್ಕೊಂಡು ಬಂದೆ. ಪತ್ರಿಜಿಯವರು ಕೇಳ್ತಾ ಇದ್ರು, ಸ್ವಾಮೀಜಿ ಆರ್ ಯು ನಾಟ್ ಎಂಜಾಯಿಂಗ್ ದಿಸ್ ಜಾಬ್ ಅಂತ ಕೇಳೋರು ಅವರು. ನಾನು ಹೇಳ್ತಿದ್ದೆ, ಡೆಫಿನೆಟ್ಲಿ ಸರ್, ದಿಸ್ ಈಸ್ ದ ಹ್ಯಾಪಿಯೆಸ್ಟ್ ವರ್ಕ್ ಎವರ್ ದಟ್ ಐ ಹ್ಯಾವ್ ಡನ್ ಇನ್ ಮೈ ಲೈಫ್ ಟೈಮ್ ಅಂತ. ಅಂದ್ರೆ ನನ್ನ ಜೀವಮಾನದಲ್ಲಿ ನಾನು ಮಾಡಿರ್ತಕ್ಕಂಥ ಹಲವಾರು ಹವ್ಯಾಸಗಳಲ್ಲಿ ನನಗೆ ಪ್ರೀತಿ ಪಾತ್ರವಾದಂತಹ, ಬಹಳ ಖುಷಿ ಕೊಡ್ತಕ್ಕಂಥ, ನನ್ನ ಆತ್ಮೋದ್ಧಾರಕ್ಕೆ ನಾನೇ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಈ ಒಂದು ಕೆಲಸ ಅಂತ ಹೇಳ್ತಿದ್ದೆ. ನಾನು ಯಾಕೆ ಇದನ್ನ ನನ್ನ ಅನುಭವವನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಓದುವುದು ಅಂತ ಅನ್ನೋದಿದೆಯಲ್ಲ, ಅದು ಬಹಳ ವಿಶಿಷ್ಟವಾದದ್ದು. ಕೇಳೋದು ಬೇರೆ, ಕೇಳಿ ನಾವು ತಿಳಿದುಕೊಳ್ತಕ್ಕಂಥದ್ದು, ಮತ್ತೆ ನಾವೇ ಅದನ್ನ ಓದುವ ಹವ್ಯಾಸ ಇದೆಯಲ್ಲ, ಬಹಳ ಇಷ್ಟಪಟ್ಟು ನಾವು ವಿಷಯ ಜ್ಞಾನವನ್ನ ಗಳಿಸ್ತಕ್ಕಂಥದ್ದು. ನಿಧಾನವಾಗಿ ನಾವು ವಿಷಯ ಜ್ಞಾನವನ್ನ ಮಂಥನವನ್ನ ಮಾಡಿ ನಮ್ಮದನ್ನಾಗಿ ಮಾಡಿಸ್ಕೊಳ್ಳೋದಕ್ಕೆ ಇರ್ತಕ್ಕಂಥದ್ದು ಏನಾದರೂ ಒಂದು ಮಾಧ್ಯಮ ಅಂತಂದ್ರೆ ಅದು ಓದುವ ಮಾಧ್ಯಮ. ಹಾಗಾಗಿ ಮುದ್ರಣ ಮಾಧ್ಯಮದಲ್ಲಿ ಇರತಕ್ಕಂಥ ವಿಷಯ ಜ್ಞಾನವನ್ನ ಅದಕ್ಕೆ ಆದಂತಹ ಒಂದು ಮಹತ್ವ ಇದ್ದೇ ಇದೆ. ಹಾಗಾಗಿ ಸ್ವಾಧ್ಯಾಯ ಯೋಗದಲ್ಲಿ ಮುದ್ರಣ ಮಾಧ್ಯಮದ ಒಂದು ಪಾತ್ರವನ್ನ ನಾನು ಒತ್ತಿ ಹೇಳ್ತಾ, ನಿಮಗೆ ಧ್ಯಾನ ಕಸ್ತೂರಿ ಅಂತ ಅನ್ನೋ ಪತ್ರಿಕೆ ಯಾಕೆ ಓದಬೇಕು ಪ್ರತಿಯೊಬ್ಬರು ಅಂತ ಅನ್ನೋದು, ಯಾರು ಒಂದಷ್ಟು ವಿದ್ಯಾವಂತರಿದ್ದಾರೆ, ಓದುವಂತಹ ಒಂದು ಹವ್ಯಾಸ ಇದೆ, ಅವರು ಹೆಚ್ಚು ಮುದ್ರಣ ಮಾಧ್ಯಮದಲ್ಲಿ ಇರ್ತಕ್ಕಂಥ ಪುಸ್ತಕಗಳನ್ನ ಮತ್ತೆ ನಿಯತಕಾಲಿಕಗಳನ್ನ ಓದಬೇಕು ಅಂತೇಳಿ ನಾನು ಶಿಫಾರಸು ಮಾಡ್ತೇನೆ, ಬಲವಾಗಿ ಶಿಫಾರಸು ಮಾಡ್ತೇನೆ. ಯಾಕೆ ಅಂತಂದ್ರೆ ಮುದ್ರಣ ಮಾಧ್ಯಮದಲ್ಲಿ ಇರ್ತಕ್ಕಂಥ ಸಾಹಿತ್ಯವನ್ನ ನಾವು ಒಂದೊಂದೇ ಸಾಲು, ಒಂದೊಂದೇ ಪ್ಯಾರಾಗ್ರಾಫು, ಒಂದೊಂದೇ ಪುಟವನ್ನ ನಾವು ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ.
ನಾವು ಎಷ್ಟೇ ವಿಡಿಯೋಗಳನ್ನ ನೋಡಿದ್ರು ಕೂಡ ಮಾಹಿತಿ ಸಂಗ್ರಹಣೆಯನ್ನ ನಾವು ಮಾಡ್ಕೊಂಡ್ರೂ ಕೂಡ ಮನನವನ್ನ ಮಾಡೋದಕ್ಕೆ ಅಲ್ಲಿ ಅವಕಾಶ ಇರೋದಿಲ್ಲ. ನಮ್ಗೇನಿದ್ರು ಕೇಳಿಸ್ಕೊಳ್ತೇವೆ, ಆದ್ರೆ ವಿಷಯ ಜ್ಞಾನವನ್ನ ಹಿಡಿದಿಟ್ಕೊಳ್ತಕ್ಕಂಥದ್ದಕ್ಕೆ ಸಾಧ್ಯ ಆಗುವುದಿಲ್ಲ. ಪ್ರಶ್ನೋತ್ತರಗಳಿಗೆ ನಮಗೆ ಸಾಧ್ಯ ಆಗುವುದಿಲ್ಲ. ಸತ್ಸಂಗದಲ್ಲಿ ನಮಗೆ ನಿಜವಾಗ್ಲೂ ಕೂಡ ನೇರ ನೇರ ನಾವು ಇದ್ದಾಗ ಪ್ರಶ್ನೋತ್ತರಗಳ ಮೂಲಕ ನಾವು ಅದನ್ನು ಹೆಚ್ಚು ತಿಳ್ಕೊಳ್ಳಬಹುದು. ವಿಶೇಷವಾಗಿ ಧ್ಯಾನ ಕಸ್ತೂರಿಯಲ್ಲಿ ಕಳೆದ 15 ವರ್ಷಗಳಿಂದ ಪತ್ರಿಜಿಯವರ ಜೊತೆ ನಡೆದಂತಹ ಪ್ರಶ್ನೋತ್ತರಗಳನ್ನ ನಿರಂತರವಾಗಿ ನಾವು ಪ್ರತಿ ತಿಂಗಳು ಕೂಡ ಅದನ್ನ ಪ್ರಕಟಣೆಯನ್ನ ಮಾಡ್ತಾ ಬಂದಿದ್ದೇವೆ, ತಪ್ಪಿಸದೆ ಮಾಡ್ತಾ ಇದ್ದೇವೆ. ಪತ್ರಿಜಿಯೊಂದಿಗೆ ಪ್ರಶ್ನೋತ್ತರ. ಪತ್ರಿಜಿಯವರು ಹೇಳ್ತಾರೆ ಪ್ರಶ್ನೋತ್ತರಗಳು ಬಹಳ ಬಹಳ ಮಹತ್ವವಾದ ಒಂದು ಪಾತ್ರವನ್ನ ವಹಿಸುತ್ತೆ ಅಂತ. ಎಲ್ರಿಗೂ ಕೂಡ ಈ ಒಂದೇ ರೀತಿಯಾದ ಪ್ರಶ್ನೆ ಇರುತ್ತೆ ನಮ್ಮ ಧ್ಯಾನಿಗಳಿಗೆ, ಪಿರಮಿಡ್ ಮಾಸ್ಟರ್ಗಳಿಗೆ. ಆ ಒಂದು ಎಲ್ಲರೂ ಕೂಡ ಗುರುಗಳನ್ನ ಕೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸತ್ಸಂಗದಲ್ಲಿ ಭಾಗವಹಿಸಿದಂತ ತಜ್ಞರನ್ನ, ಪಿರಮಿಡ್ ಮಾಸ್ಟರ್ಗಳನ್ನ ಕೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಪ್ರಶ್ನೋತ್ತರಗಳನ್ನ ನಾವು ಪ್ರಕಟಣೆ ಮಾಡೋದು ಮತ್ತೆ ಪ್ರಶ್ನೋತ್ತರಗಳನ್ನ ನಡೆಸ್ತಕ್ಕಂಥದ್ದು ಬಹಳ ಮುಖ್ಯವಾದ್ದು ಅಂತ. ನಾನು ಪ್ರಶ್ನೋತ್ತರಗಳಿಗೆ ಬಹಳ ಹೆಚ್ಚು ಒತ್ತನ್ನ ನಾನು ಕೊಡ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಒಬ್ಬೊಬ್ರು ಮನಸ್ಸಿನಲ್ಲಿ ಒಂದೊಂದು ರೀತಿಯ ಪ್ರಶ್ನೆ ಉದ್ಭವ ಆಗಿರುತ್ತೆ. ಅದೇ ಪ್ರಶ್ನೆ ನೂರಾರು ಜನಕ್ಕಿರುತ್ತೆ. ಒಂದು ಪ್ರಶ್ನೆಗೆ ಉತ್ತರ ಹೇಳ್ತಕ್ಕಂಥ ಗುರುಗಳು ಉತ್ತರ ಹೇಳಿದ್ರೆ ಅದು ಎಲ್ರಿಗೂ ಕೂಡ ಅನ್ವಯಿಸುತ್ತೆ. ಹಾಗಾಗಿ ನಮಗೆ ಒಂದು ಕ್ಲಾರಿಟಿ, ಸ್ಪಷ್ಟನೆ ಅಂತ ಅನ್ನೋದು ಸಿಗುತ್ತೆ. ಪತ್ರಿಜಿಯೊಂದಿಗೆ ಪ್ರಶ್ನೋತ್ತರ ಅಂತ ಅನ್ನೋದೇ ಬಹಳ ವಿಶಿಷ್ಟವಾದ್ದು. ಪ್ರಶ್ನೋತ್ತರದ ರೂಪದಲ್ಲಿ ನಾವು ಜ್ಞಾನವನ್ನ ಗಳಿಸ್ತೇವೆ ನೋಡಿ, ಅದು ಬಹಳ ಅದ್ಭುತವಾದ ಒಂದು ಪ್ರಕ್ರಿಯೆ. ಧ್ಯಾನ ಕಸ್ತೂರಿಯಲ್ಲಿ ನೀವು ಪ್ರಶ್ನೆಗಳನ್ನ ಕೇಳದಂತಹವರು ಎಷ್ಟು ಚೆನ್ನಾಗಿ ಅದನ್ನ ವಿವರವಾಗಿ ಕೇಳ್ತಾರೆ, ಎಷ್ಟು ಆಸಕ್ತಿಯಿಂದ ಕೇಳ್ತಾರೆ. ಪತ್ರಿಜಿಯವರು ಅದಕ್ಕೆ ತಕ್ಕ ಹಾಗೆ ಉತ್ತರಗಳನ್ನ ಹೇಳಿರ್ತಕ್ಕಂಥದ್ದು ಎಷ್ಟು ಸರಳವಾಗಿ ಅವರು ಹೇಳ್ತಾರೆ, ಎಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಇದೆ ಅಂತ ಅನ್ನೋದನ್ನ ನೀವು ನೋಡಬಹುದು. ನೀವು ವಿಚಾರ ಮಾಡಿ ನೋಡಿ, ಪ್ರಶ್ನೋತ್ತರಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚು ಹೆಚ್ಚು ವಿಡಿಯೋಗಳು ನಮಗೆ ಸಿಕ್ಕೋದಿಲ್ಲ. ಎಲ್ಲವೂ ಕೂಡ ಪ್ರಶ್ನೋತ್ತರಗಳನ್ನ ಪುಸ್ತಕ ರೂಪದಲ್ಲಿ ತರಲಾಗಿದೆ. ಅದನ್ನ ಪತ್ರಿಜಿ ಪ್ರಬೋಧನೆಗಳು ಅಂತ. ದಯವಿಟ್ಟು ತಾವು ಪತ್ರಿಜಿ ಪ್ರಬೋಧನೆಗಳು ಅಂತ ಟೈಟಲ್ ಇರ್ತಕ್ಕಂಥ ಯಾವುದೇ ಪುಸ್ತಕಗಳನ್ನ ದಯಮಾಡಿ ನೀವು ಓದಬೇಕು ಅಂತ ಹೇಳ್ತೇನೆ. ಹಾಗೆ ಧ್ಯಾನ ಕಸ್ತೂರಿ ಪತ್ರಿಕೆಗೆ ಚಂದಾದಾರರಾಗುವ ಮೂಲಕ ಪತ್ರಿಜಿಯವರ ಒಂದು ಪ್ರಬೋಧನೆಗಳನ್ನ ಅವರು ಪ್ರಶ್ನೋತ್ತರ ರೂಪದಲ್ಲಿ ಇರ್ತಕ್ಕಂಥದ್ದನ್ನ ಓದಬೇಕು ಅಂತ ವಿನಂತಿ ಮಾಡ್ತಾ, ಬಹಳ ಮುಖ್ಯವಾಗಿ ಧ್ಯಾನ ಕಸ್ತೂರಿನಲ್ಲಿ ಕಳೆದ 2-3 ವರ್ಷಗಳಿಂದ ನೀವು ಒಂದು ಬದಲಾವಣೆ ಗಮನಿಸಿರಬಹುದು. ನೇರ ಪತ್ರಿಜಿಯವರು ಕೆಲವೊಂದು ವಿಚಾರಗಳ ಬಗ್ಗೆ ಹೇಳಿರ್ತಕ್ಕಂಥದ್ದನ್ನ ನೇರ ನಾವು ಅದನ್ನ ಪ್ರಕಟಣೆ ಮಾಡ್ತಾ ಇದ್ದೀವಿ. ಈಗ ಧ್ಯಾನ ಕಸ್ತೂರಿಯಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದಂತಹ ಡಾಕ್ಟರ್ ಗೋವಿಂದರಾಜು 10 ವಿಡಿಯೋಗಳನ್ನ ನೋಡಿ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರಿಜಿಯವರು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ವಿಷಯಗಳನ್ನ ಕ್ರೋಢೀಕರಣವನ್ನ ಮಾಡಿ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು 5 ಪುಟ 10 ಪುಟಗಳನ್ನ ಅವರು ಬರಿತಾ ಇದ್ದಾರೆ. ಸರಳವಾಗಿ ಬರಿತಾ ಇದ್ದಾರೆ, ನೇರವಾಗಿ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಬಹಳ ವಿಶಿಷ್ಟವಾಗಿ ಇದು ಸ್ವಾಧ್ಯಾಯಕ್ಕೆ ತುಂಬಾ ಪೂರಕವಾಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಈ ಧ್ಯಾನ ಕಸ್ತೂರಿನಲ್ಲಿ ಅವರು ಪ್ರಧಾನ ಲೇಖಕರಾಗಿ ಬರೆದಿರ್ತಕ್ಕಂಥ ಈ ಒಂದು ವಿಷಯ ಏನಿದೆ, ವಿಷಯಾಧಾರಿತ ಈ ಲೇಖನಗಳೇನಿದೆ ಅದನ್ನ ಪುಸ್ತಕ ರೂಪದಲ್ಲಿ, ಸಣ್ಣ ಸಣ್ಣ ಪುಸ್ತಕ ರೂಪದಲ್ಲಿ ತರತಕ್ಕಂಥ ಪ್ರಯತ್ನವನ್ನ ಮಾಡಲಾಗುತ್ತೆ. ಆ ಒಂದು ವಿಚಾರವನ್ನ ಇಲ್ಲಿ ನಾನು ಪ್ರಕಟಣೆ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಒಬ್ಬ ಸ್ವಾಧ್ಯಾಯಿಯಾಗಿ, ಪಿರಮಿಡ್ ಮಾಸ್ಟರ್ ಆಗಿ ನಾನು 10 ವಿಡಿಯೋಗಳನ್ನ ಹುಡುಕಿ ಪತ್ರಿಜಿಯವರು ಒಂದು ವಿಷಯದ ಬಗ್ಗೆ ಏನು ಹೇಳಿದ್ದಾರೆ ಅಂತ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಸಾಕಷ್ಟು ಸಮಯ ನನಗೆ ವ್ಯಯ ಆಗತ್ತೆ, ವೆಚ್ಚವಾಗತ್ತೆ. ಅಂತಹ ಒಂದು ಸಮಯವನ್ನ ಬಂಡವಾಳವನ್ನಾಗಿ ಹಾಕಿ ನಮ್ಮ ಪ್ರಧಾನ ಲೇಖಕರು ಆ ಒಂದು ಟಾಪಿಕ್ ವೈಸ್ ತೆಗೆದುಕೊಂಡು, ಸಬ್ಜೆಕ್ಟ್ ವೈಸ್ ತೆಗೆದುಕೊಂಡು ತುಂಬಾ ಉತ್ತಮವಾಗಿ ರೂಪಿಸ್ಕೊಡ್ತಾ ಇದ್ದಾರೆ. ಅದರಿಂದ ನಮ್ಮ ಧ್ಯಾನ ಕಸ್ತೂರಿಯಲ್ಲಿ ಆ ಒಂದು ಸ್ಟ್ರಕ್ಚರಿಂಗ್ ನಾವು ಮಾಡ್ಕೊಂಡಿದ್ದೇವೆ, ಅಂದ್ರೆ ಒಂದು ಸಂರಚನೆ ಮಾಡ್ಕೊಂಡಿದ್ದೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಪತ್ರಿಜಿ ಪ್ರಬೋಧನೆಗಳು ಅಂತ ಅನ್ನೋದೇ ನಮಗೆ ಮೊದಲು ಕಾಣತಕ್ಕಂಥ ಮುಖ್ಯವಾದ ಒಂದು ಪ್ರಧಾನ ಲೇಖನ. ಅದಕ್ಕೂ ಮುಂಚೆ ಗುರುವಾಣಿ ಮತ್ತೆ ಸಂಪಾದಕೀಯ ಪತ್ರಿಜಿ ವಾಣಿ ಅಂತ. ಸಂಪಾದಕೀಯದ ಒಂದು ವಿಶಿಷ್ಟತೆ ಏನು ಅಂತಂತಂದ್ರೆ, ಇಡೀ ಸಂಚಿಕೆಯಲ್ಲಿ ನಾವು ಯಾವ್ಯಾವೆಲ್ಲ ಲೇಖನಗಳನ್ನ, ಸ್ಥಿರಶೀರ್ಷಿಕೆಗಳನ್ನ ಪ್ರಕಟಣೆ ಮಾಡಿದ್ದೇವೆ, ಅದರಲ್ಲಿ ಏನು ವಿಶೇಷತೆ ಇದೆ ಅಂತದನ್ನ ಹೈಲೈಟ್ ಮಾಡಿ ನಿಮ್ಮ ಗಮನವನ್ನ ಸೆಳೀತಕ್ಕಂತಹ ಕೆಲಸವನ್ನ ಸಂಪಾದಕನು ಮಾಡಿರ್ತಾನೆ. ಈ ಒಂದು ಸಂಪಾದಕೀಯದಿಂದ ಯಾಕೆ ಆರಂಭಿಸಬೇಕು ಅಂತಂತಂದ್ರೆ, ಒಂದೊಂದು ಲೇಖನದ ಮಹತ್ವವನ್ನ ಅದರಲ್ಲಿ ವಿವರವಾಗಿ ಕೊಡಲಾಗಿರುತ್ತೆ. ಬಹಳ ವಿಶೇಷವಾಗಿ
ಪತ್ರಿಜಿ ವಾಣಿ ಅಂತಂದ್ಬಿಟ್ಟು, ಪತ್ರಿಜಿ ಅದು ಪ್ರಬೋಧನೆಗಳು ಅಂತಂದ್ರೆ ವಿವರವಾಗಿ ಹೇಳಿರ್ತಕ್ಕಂಥದ್ದು. ಪತ್ರಿಜಿ ವಾಣಿಯಲ್ಲಿ ಸಂಕ್ಷಿಪ್ತವಾಗಿ ನೇರವಾಗಿ ಒಂದೊಂದೇ ವಾಕ್ಯದ ಮೂಲಕ ಅವರು ಹೇಳಿರ್ತಕ್ಕಂಥದ್ದು, ಆ ವಿಷಯದ ಮೂಲಕ ಗಮನ ಸೆಳೆದಿರ್ತಕ್ಕಂಥದ್ದು ಪತ್ರಿಜಿ ವಾಣಿ ಅಂತೇಳಿ. ಪ್ರತಿ ಬಾರಿ ಪತ್ರಿಜಿ ವಾಣಿ ಒಂದು ಪುಟ ಇರುತ್ತೆ. ತದನಂತರ ಬೇರೆ ಬೇರೆ ಗುರುಗಳು, ನಮ್ಮ PSSನ ಹೊರಗಡೆ ಇರತಕ್ಕಂಥ ಗುರುಗಳು, ಆಧ್ಯಾತ್ಮಿಕ ವಿಜ್ಞಾನಿಗಳು ಒಂದೇ ವಿಷಯದ ಬಗ್ಗೆ ಏನು ಹೇಳಿದ್ದಾರೆ ಅಂತ ಅನ್ನೋದನ್ನ ಒಂದು ಪುಟವನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನ ನಾವು ಪ್ರತಿ ತಿಂಗಳು ಮಾಡ್ಕೊಂಡು ಬಂದಿದ್ದೇವೆ. ತದನಂತರ ಪತ್ರಿಜಿ ಪ್ರಬೋಧನೆಗಳ ಅನ್ನೋ ಅಂಕಣದ ಒಂದು ಶೀರ್ಷಿಕೆ ಅಡಿಯಲ್ಲಿ ಒಂದು 5 ರಿಂದ 6 ಪುಟಗಳಷ್ಟು ಒಂದು ವಿಷಯದ ಬಗ್ಗೆ ವಿವರವಾಗಿ ಉಪಶೀರ್ಷಿಕೆಗಳನ್ನ ಹಾಕಿ ತುಂಬಾ ಉತ್ತಮವಾದ ಒಂದಷ್ಟು ಮಾಹಿತಿ ಸಿಕ್ಕತ್ತೆ. ತದನಂತರ ಪತ್ರಿಜಿಯವರು ಬೇರೆ ಬೇರೆ ಕಡೆ, ಪತ್ರಿಜಿಯವರು ದೈಹಿಕವಾಗಿದ್ದಾಗ ಅವರು ಎಲ್ಲೆಲ್ಲಿ ಪ್ರವಾಸವನ್ನು ಮಾಡಿ ವಿಶೇಷವಾದ ಸಂದೇಶಗಳನ್ನು ಕೊಡ್ತಿದ್ರು, ಅದರ ಕನ್ನಡಾನುವಾದವನ್ನ ನಾವು ಈಗ ಪ್ರಕಟಣೆ ಮಾಡ್ತಾ ಇದ್ವಿ ಈ ಹಿಂದೆ. ಈಗ ಪತ್ರಿಜಿಯವರ ವಿಡಿಯೋ ಸಂದೇಶಗಳನ್ನ ನಾವು ನೀಡಲಾಗ್ತಾ ಇದೆ, ಎಲ್ಲಾ ಕಡೆ ಪ್ರದರ್ಶನ ಮಾಡ್ತಾ. ಅದರ ಒಂದು ಸಾವಿರಾರು ವಿಡಿಯೋಗಳಿದೆ. ಅದರ ವಿಡಿಯೋದ ಕನ್ನಡ ಅನುವಾದವನ್ನ ನಾವು ಪ್ರತಿ ತಿಂಗಳು ಕೊಡ್ತೇವೆ. ಕಾರ್ಯಕ್ರಮಗಳಲ್ಲಿ ಪ್ರದರ್ಶನ ಮಾಡ್ತಕ್ಕಂತಹ ಈ ಒಂದು ಪತ್ರಿಜಿ ವಿಡಿಯೋಗಳ ಒಂದು ಸಂದೇಶವನ್ನ ಕನ್ನಡಾನುವಾದ ಮಾಡಿ ಹಾಕ್ತಕ್ಕಂಥ ಸಂಪ್ರದಾಯವನ್ನ ಮೊದಲಿನಿಂದನೂ ಪಾಲನೆ ಮಾಡ್ಕೊಂಡು ಬಂದಿದ್ದೇವೆ. ಈ ಉದಾಹರಣೆ ಹೇಳೋದಾದ್ರೆ, ಈಗ ಜನವರಿ ತಿಂಗಳಲ್ಲಿ ಕೂಡಲ ಸಂಗಮದಲ್ಲಿ ನಡೆದಂತಹ ಮಹಿಳಾ ಧ್ಯಾನ ಮಹಾಚಕ್ರದಲ್ಲಿ 3 ವಿಶಿಷ್ಟವಾದ ವಿಡಿಯೋಗಳನ್ನ ಪ್ರದರ್ಶನ ಮಾಡಲಾಯಿತು. ಲಕ್ಷ್ಮೀ ಸರಸ್ವತಿ ಪಾರ್ವತಿ ಕುರಿತು, ಸತ್ಯಂ ಶಿವಂ ಸುಂದರಂ ಕುರಿತು. ಈ ರೀತಿ ಅವರು ಹೇಳಿರ್ತಕ್ಕಂಥ ಸರಿಯಾದ ಸುಂದರವಾದ ಭಾಗ್ಯಶಾಲಿಯಾದ ಜೀವನದ ಬಗ್ಗೆ ಅವರು ಹೇಳಿದರು. ವಿಶೇಷವಾಗಿ ಮಹಿಳೆಯರು ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸೋದ್ರ ಬಗ್ಗೆ ಅವರು ಹೇಳಿದ್ದಾರೆ. ಪುರುಷ ಪ್ರಧಾನ ಸಮಾಜವನ್ನ ನಾವು ಈಗ ತೊಡೆದು ಹಾಕಿ ಮಹಿಳಾ ಪ್ರಧಾನವಾದ ಸಮಾಜವನ್ನ ರೂಪಿಸಬೇಕಾಗಿದೆ ಅಂತ ಅನ್ನೋ ಸಂದೇಶವನ್ನ ಅವರು ಕೊಟ್ಟರು. ಆ ಕಾರಣಕ್ಕಾಗಿ ಎಲ್ಲ ಕಡೆ ಮಹಿಳಾ ಧ್ಯಾನ ಮಹಾಚಕ್ರಗಳು ನಡೀತಾ ಇದೆ. ಹಾಗೆ ನಮ್ಮ ಧ್ಯಾನ ಕಸ್ತೂರಿಯ ಒಂದು ಸ್ಟ್ರಕ್ಚರಿಂಗ್ ಇದರಲ್ಲಿ ತದನಂತರದಲ್ಲಿ ಅಲ್ಲಲ್ಲಿ ನಾವು ಬೇರೆ ಬೇರೆ ಕಡೆ ಏನೆಲ್ಲ ವಾರ್ಷಿಕೋತ್ಸವಗಳು ನಡೆದಿದೆ, ನಮ್ಮ ಪಿರಮಿಡ್ ಧ್ಯಾನ ಕೇಂದ್ರಗಳ ವಾರ್ಷಿಕೋತ್ಸವಗಳು, ಹೊಸ ಪಿರಮಿಡ್ ಧ್ಯಾನ ಕೇಂದ್ರಗಳ ಉದ್ಘಾಟನೆ ಇರ್ಬೋದು, ಆ ಸಮಾರಂಭಗಳು ವೇದಿಕೆಗಳಲ್ಲಿ ನಡೀತಾ ಇರತಕ್ಕಂಥದ್ದು, ಮತ್ತೆ ಬೇರೆ ಬೇರೆ ಕಡೆ ನಡೆಯುವಂತಹ ಈ ಸಸ್ಯಾಹಾರ ಜನಜಾಗೃತಿ ಜಾಥಾಗಳ ಬಗ್ಗೆ ವರದಿಗಳನ್ನ, ಸಚಿತ್ರ ವರದಿಗಳನ್ನ ಫೋಟೋ ಸಮೇತ ನಾವು ಪ್ರಕಟಣೆ ಮಾಡ್ತಕ್ಕಂಥದ್ದು. ಮತ್ತೆ ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಭಾಗವಹಿಸಿ ಸೋದಾಹರಣ ಅಂದ್ರೆ ಬಹಳ ವಿವರವಾಗಿ ಅವರು ಸುದೀರ್ಘವಾದ ಉಪನ್ಯಾಸಗಳನ್ನ ಕೊಟ್ಟಿರ್ತಾರೆ. ಅದನ್ನ ಸಂಕ್ಷಿಪ್ತವಾಗಿ ತಿಳಿಸ್ತಕ್ಕಂಥ ಕೆಲಸವನ್ನ, ಪ್ರಕಟಣೆ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ಕೊಂಡು ಬಂದೇವೆ. ಹಾಗೆ ಇಡೀ ನಮ್ಮ ಕನ್ನಡ ಸಾಹಿತ್ಯ ಲೋಕದಲ್ಲಿ ದಾರ್ಶನಿಕರು, ಆಧ್ಯಾತ್ಮಿಕ ವ್ಯಕ್ತಿಗಳು, ತತ್ವಜ್ಞಾನಿಗಳು, ದಾಸರು, ಶರಣರು, ಸಂತರು ನೀಡಿರ್ತಕ್ಕಂಥ ಸಂದೇಶಗಳನ್ನ ಅಲ್ಲಲ್ಲೇ ಸಂಕ್ಷಿಪ್ತವಾಗಿ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ಗೆ ಪೂರಕವಾಗಿ ಇರತಕ್ಕಂಥ ಒಂದು ಬೋಧನೆಗಳನ್ನ ತೆಗೆದು ನಾವು ಅದನ್ನ ನಿರೂಪಿಸ್ತಕ್ಕಂಥ ಕೆಲಸವನ್ನ ಪತ್ರಿಕೆಗಳಲ್ಲಿ ಮಾಡ್ಕೊಂಡು ಬಂದಿದ್ದೇವೆ. ಹಾಗೆ ಸಾಂದರ್ಭಿಕವಾಗಿ ಪತ್ರಿಜಿಯವರು ಆಯಾಯ ತಿಂಗಳಲ್ಲಿ ಬರ್ತಕ್ಕಂತಹ ಹಬ್ಬ ಹರಿದಿನಗಳು ಮತ್ತೆ ರಾಷ್ಟ್ರೀಯ ಹಬ್ಬಗಳು, ವಿಶೇಷ ಸಂದರ್ಭಗಳಲ್ಲಿ ಕೊಟ್ಟಿರ್ತಕ್ಕಂಥ ವಿಡಿಯೋಗಳನ್ನ ನಾವು ಹುಡುಕಿ ಅದರ ಕನ್ನಡ ಅನುವಾದವನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡಿದ್ದೇವೆ. ನೋಡಿ, ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದು ಸ್ವಲ್ಪ ತಡವಾಗಿ, ಅಂದ್ರೆ ಈ ತಿಂಗಳಲ್ಲಿ ನಾವು ಪ್ರಕಟಣೆಯನ್ನ ಮಾಡಿದ್ದೇವೆ. ಗಣರಾಜ್ಯೋತ್ಸವ ದಿನಾಚರಣೆಯಲ್ಲಿ ಪತ್ರಿಜಿಯವರು ಈ ದೇಶಕ್ಕೆ ನಾವು ಹೇಗೆ ಸಮರ್ಪಿಸಿಕೊಳ್ಬೇಕು ಅಂತ ಹೇಳಿ ಬಹಳ ವಿಶಿಷ್ಟವಾಗಿ ಆಧ್ಯಾತ್ಮಿಕ ಒಂದು ಹಿನ್ನೆಲೆಯಲ್ಲಿ ಹೇಳಿದ್ದಾರೆ. ಈ ಒಂದು ಲೇಖನಗಳನ್ನ ನಾವು ಸಂರಚನೆಯನ್ನ ಮಾಡಿ, ಹಾಗೆ ಸರ್ವಜ್ಞಾನ ವಚನಗಳು ಹೇಗೆ ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಪೂರಕವಾಗಿದೆ ಅಂತ ಹೇಳಿ ಈ ಸಂಚಿಕೆಯಲ್ಲಿ ಪ್ರಕಟಣೆ ಮಾಡಿದೆ. ನಾನು ಈ ಸಂಚಿಕೆಯ ಪರಿಚಯದ ಕೆಲಸವನ್ನ ನಾನು ಮಾಡ್ಲಿಕ್ಕೆ ಹೊರಟಿಲ್ಲ. ಈಗ ಧ್ಯಾನ ಕಸ್ತೂರಿಯ ವಿಶಿಷ್ಟತೆಯನ್ನ ನಾನು ಹೇಳಲಿಕ್ಕೆ ಹೊರಟಿರುವಾಗ ಈ ಒಂದು ತಿಂಗಳದನ್ನ ನಾನು ಮಾದರಿಯಾಗಿ ಇಟ್ಕೊಂಡಿದ್ದೇನೆ. ಪ್ರತಿ ತಿಂಗಳ ಒಂದು ಸಂಚಿಕೆಯ ಪರಿಚಯವನ್ನ ನಮ್ಮ ಸಹ ಸಂಪಾದಕರಾದಂತಹ ಶ್ರೀಮತಿ ಲಲಿತಾ ನಾರಾಯಣ ಕಂದಗಲ್ ಅವರು ಬೇರೆ ಬೇರೆ ವೇದಿಕೆಗಳಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಅವರು ಒಮ್ಮೊಮ್ಮೆ ಜೈ ಹೋ ಮೆಡಿಟೇಷನ್ ವೇದಿಕೆಯಲ್ಲಿ, ಒಮ್ಮೊಮ್ಮೆ ಪಿರಮಿಡ್ ಕಾಲ್ ಸರ್ವಿಸಸ್ ಬೆಂಗಳೂರು ವೇದಿಕೆಯಲ್ಲಿ, ಒಮ್ಮೊಮ್ಮೆ ಮೈತ್ರೇಯ ಪಿರಮಿಡ್ ಧ್ಯಾನ ವೇದಿಕೆಯಲ್ಲಿ, ಹೀಗೆ ಬೇರೆ ಬೇರೆ ವೇದಿಕೆಗಳಲ್ಲಿ ಪ್ರತಿ ತಿಂಗಳು ಕೂಡ ನಮ್ಮ ಈ ಒಂದು ಸಂಚಿಕೆಯ ಪರಿಚಯವನ್ನ ಸೋದಾಹರಣವಾಗಿ ಬಹಳ ವಿವರವಾಗಿ
ಅವರು ಮಾಡ್ಕೊಂಡು ಬಂದಿದ್ದಾರೆ ಸಹ ಸಂಪಾದಕರಾಗಿ. ಹಾಗಾಗಿ ನಾನು ವಿನಂತಿ ಮಾಡೋದೇನು ಅಂತಂತಂದ್ರೆ, ಎಷ್ಟೋ ಜನಕ್ಕೆ ಓದೋದಿಕ್ಕೆ ಪತ್ರಿಕೆಯನ್ನು ಓದೋದಿಕ್ಕೆ ವ್ಯವಧಾನ ಇಲ್ಲ ಅಂತಂದ್ರೆ ಆ ಒಂದು ಸಂಚಿಕೆಯ ಪರಿಚಯವನ್ನಾದರೂ ನೀವು ಕೇಳಬಹುದು ಬೇರೆ ಬೇರೆ ಮಾಧ್ಯಮಗಳ ಮೂಲಕ. ಆದರೆ ಒಂದು ಸಂಚಿಕೆಯನ್ನ ಓದೋದ್ರಲ್ಲಿ ಇರತಕ್ಕಂತಹ ಒಂದು ಆ ಆ ಒಂದು ಆನಂದ, ಆ ಒಂದು ಖುಷಿ ಕೇಳೋದ್ರಲ್ಲಿ ಬಹುಶಃ ಇರಲಾರದು ಅಂತ ನಾನಾದರೂ ಭಾವಿಸ್ತೇನೆ. ಆದರೆ ಸಂಚಿಕೆಯ ಪರಿಚಯ ಮಾಡಿಕೊಡೋದ್ರ ಮೂಲಕ ನಿಮ್ಮಲ್ಲಿ ಒಂದು ಕುತೂಹಲವನ್ನ ಹುಟ್ಟಿಸಿ ಧ್ಯಾನ ಕಸ್ತೂರಿಯ ಚಂದಾದಾರಿಕೆಗೆ ಸಹಕಾರ ನೀಡುತ್ತಾ ಇರತಕ್ಕಂಥ ನಮ್ಮ ಸಹ ಸಂಪಾದಕರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ವಿಷಯಾನುಸಾರ ನಮಗೆ ಹಲವಾರು ವಿಡಿಯೋಗಳನ್ನು ನೋಡಿ ಪ್ರತಿ ತಿಂಗಳು ಕೂಡ ವಿಷಯಾನುಸಾರ ಲೇಖನವನ್ನು ನಿರೂಪಣೆ ಮಾಡ್ತಾ ಇರತಕ್ಕಂಥ ನಮ್ಮ ಪ್ರಧಾನ ಲೇಖಕರಾದ ಡಾಕ್ಟರ್ ಗೋವಿಂದ ರಾಜು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈ ಸ್ವಾಧ್ಯಾಯ ಯೋಗದಲ್ಲಿ ಧ್ಯಾನ ಕಸ್ತೂರಿಯ ಮಹತ್ವದ ವಿಚಾರದ ಬಗ್ಗೆ ನಾನು ನನ್ನ ಮಾತುಗಳನ್ನ ಮುಂದುವರಿಸ್ತೇನೆ. ಇನ್ನು ಸ್ಥಿರ ಶೀರ್ಷಿಕೆಗಳ ಬಗ್ಗೆ ನಾವು ಬರೋದಾದ್ರೆ, ವಿಶೇಷವಾಗಿ ಮರಳು ಮುನಿಯನ ಕಗ್ಗವನ್ನ ಉಷಾ ಅನಂತ್ ಅವರು ನಿರಂತರವಾಗಿ ನಮಗೆ ಬರಿತಾ ಇದ್ದಾರೆ. ಎರಡು ಕಗ್ಗದ ವಚನಗಳನ್ನ ಅವರು ತೆಗೆದುಕೊಂಡು, 2 ಪದ್ಯಗಳನ್ನ ತೆಗೆದುಕೊಂಡು ಅದರ ಅರ್ಥ ವಿವರಣೆಯನ್ನ ಹೇಳಿ, ಸರಳವಾಗಿ ಹೇಳಿ, ಅದಕ್ಕೆ ಪೂರಕವಾಗಿ ಇರತಕ್ಕಂಥ ಕೆಲವು ಪ್ರಸಂಗಗಳನ್ನ, ಘಟನೆಗಳನ್ನ, ಕಥೆಗಳನ್ನ ನಿರೂಪಣೆ ಮಾಡ್ತಕ್ಕಂಥ ವಿಶಿಷ್ಟವಾದ ಶೈಲಿ ಇದೆಯಲ್ಲ, ಓದುಗರಿಗೆ ಬಹಳಷ್ಟು ಇದನ್ನ ವಿಷಯ ಜ್ಞಾನವನ್ನ ಕೊಡ್ತಕ್ಕಂಥದ್ದು. ಸರಳವಾಗಿ, ತುಂಬಾ ಸರಳವಾಗಿ ಹೇಳಿರ್ತಕ್ಕಂಥದ್ದು. DVG ಅವರು ಎಷ್ಟು ಚೆನ್ನಾಗಿ ಅವರು ಛಂದೋಬದ್ಧವಾಗಿ ಬರೆದಿರ್ತಕ್ಕಂಥ ಪದ್ಯಗಳನ್ನ ಸರಳೀಕರಿಸಿ ಅದರ ಬಗ್ಗೆ ವಿವರಣೆಯನ್ನ ಕೊಡ್ತಕ್ಕಂಥದ್ದು ಇದೆ. ಅದು ನಮ್ಮ ಧ್ಯಾನ ಕಸ್ತೂರಿಯ ಒಂದು ಸ್ಥಿರ ಶೀರ್ಷಿಕೆಗಳ ಅಂಕಣದಲ್ಲಿ ಬಹಳ ವಿಶಿಷ್ಟವಾದ ಒಂದು ಅಂಕಣ ಅಂತ ನಾನು ಆದರೂ ಭಾವಿಸ್ತೇನೆ. ಹಾಗೆ ನಮ್ಮ ಸುಬ್ರಹ್ಮಣ್ಯಂ ಕೆಂಧೋಳೆ ಅವರು ಜ್ಞಾನ ಕಸ್ತೂರಿ, ಜ್ಞಾನ ಅಂತ ಅನ್ನೋದು ಬಹಳ ಬಹಳ ಮುಖ್ಯವಾದ್ದು. ಅದರಲ್ಲೂ ಕೂಡ ವಿಶಿಷ್ಟವಾಗಿ ನಮ್ಮ ಪರಂಪರೆಯಲ್ಲಿ ಆಗಿ ಹೋಗಿರತಕ್ಕಂಥ ಶ್ರುತಿ ಸ್ಮೃತಿಗಳು, ಪುರಾಣಗಳು ಮತ್ತೆ ವೇದಗಳಲ್ಲಿ ಇರ್ತಕ್ಕಂಥ, ವಿಶಿಷ್ಟವಾಗಿ ಸಂಸ್ಕೃತದಲ್ಲಿ ಇರ್ತಕ್ಕಂಥ ಎಲ್ಲ ಜ್ಞಾನವನ್ನ ಶ್ಲೋಕಗಳಲ್ಲಿ ರೂಪದಲ್ಲಿ ಇರ್ತಕ್ಕಂಥದ್ದನ್ನ ಕನ್ನಡದಲ್ಲಿ ತಿಳಿಯಾಗಿ ಅನುವಾದವನ್ನ ಮಾಡಿ ವಿವರಣೆಯನ್ನ ಅವರು ಕೊಡ್ತಾ ಬರ್ತಾ ಇದ್ದಾರೆ. ಜ್ಞಾನ ಕಸ್ತೂರಿ ಕೂಡ ಒಂದು ಉತ್ತಮವಾದ ಸ್ಥಿರ ಶೀರ್ಷಿಕೆ. ಆ ಒಂದು ಇದರಲ್ಲಿ ಈಗ ಯೋಗ ವಾಸಿಷ್ಠದ ಬಗ್ಗೆ ಬಹಳ ಚೆನ್ನಾಗಿ ಅವರು ವಿವರಣೆಯನ್ನು ಕೊಡ್ತಾ ಬಂದಿದ್ದಾರೆ. ಈಗ ಹಾಗೆ ನಮ್ಮ ಸೀನಿಯರ್ ಪಿರಮಿಡ್ ಮಾಸ್ಟರು ಇದು ಆಂಧ್ರ ಪ್ರದೇಶದಲ್ಲಿ ಬಹಳ ಕೆಲಸವನ್ನ ಮಾಡಿರ್ತಕ್ಕಂಥವ್ರು. ಅವರು ಈ ವೇದ ಜ್ಞಾನಾಮೃತದ ಒಂದು ಶೀರ್ಷಿಕೆಯಲ್ಲಿ ಲಲಿತಾ ಸಹಸ್ರನಾಮದ ಆಧ್ಯಾತ್ಮಿಕ ಅಂತರಾರ್ಥ, ಇದು ಬಹಳ ಜನಕ್ಕೆ ಸರಳವಾಗಿ ಅರ್ಥ ಆಗದೇ ಇದ್ರೂ ಕೂಡ ಬಹಳ ವಿಶಿಷ್ಟವಾಗಿ ಕೇವಲ ಹೆಸರುಗಳನ್ನ ನಾವು ಲಲಿತೆಯ ಹೆಸರುಗಳನ್ನ ಹೇಳೋದ್ರ ಮೂಲಕ ಆಧ್ಯಾತ್ಮಿಕ ವಿಚಾರಗಳನ್ನ ಹೇಗೆ ರಹಸ್ಯಾತ್ಮಕವಾಗಿ ಇಟ್ಟಿದ್ರು ನಮ್ಮ ಪುರಾತನ ಶಾಸ್ತ್ರಜ್ಞರು ಅಂತ ಅನ್ನೋದನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಅದರ ವಿಶ್ಲೇಷಣೆ ಮಾಡಿ ಆಂತರಿಕ ಅರ್ಥವನ್ನ, ಪ್ರತಿ ಪದದ ಅರ್ಥವನ್ನ ಅವರು ಕೊಟ್ಟಿದ್ದಾರೆ, ಆಂತರಿಕ ಅರ್ಥವನ್ನು ಕೊಟ್ಟಿದ್ದಾರೆ ಇಲ್ಲಿ. ಅದು ನಿರಂತರವಾಗಿ ನಾವು ಹಾಕ್ತಾ ಇದ್ದೇವೆ. ತುಂಬಾ ಜನ ಅದರ ಬಗ್ಗೆ ಆಸ್ಥೆ ವಹಿಸಿ ನಮ್ಮ PSSM ವೇದಿಕೆಯಲ್ಲಿ ಪತ್ರಿಜಿಯವರು ಹೇಳಿರ್ತಕ್ಕಂಥ ಹೊಸಯುಗದ ಆಧ್ಯಾತ್ಮಿಕತೆಗೆ ಇದನ್ನ ಅವರು ಸಂಯೋಜನೆಯನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ, ಹಳೆಯ ಮತ್ತೆ ಹೊಸದರ ಎರಡು ಸಮರಸವಾದ ಒಂದು ಇದು ಅಂತ ರಸ ಜ್ಞಾನ ಅಂತ ನಾನಾದ್ರೂ ಭಾವಿಸ್ತೇನೆ. ಹಾಗಾಗಿ ಇಂತಹ ಒಂದು ಸ್ಥಿರ ಶೀರ್ಷಿಕೆಗಳಿಂದ ಸಮೃದ್ಧವಾಗಿರ್ತಕ್ಕಂಥ ಧ್ಯಾನ ಕಸ್ತೂರಿ ಪತ್ರಿಕೆಯ ಒಂದು ಸಂಚಿಕೆಗಳು ಸಂಗ್ರಾಹ್ಯ ಯೋಗಿಯ ಸಂಚಿಕೆಗಳು ಅಂತಂದ್ರೆ, ಇದನ್ನ ಓದಿ ನಾವು ತೂಕಕ್ಕೆ ಹಾಕುವಂಥದ್ದು ಏನಲ್ಲ. ವಿಷಯ ಜ್ಞಾನ, ಹಲವಾರು ವಿಷಯಗಳನ್ನ ಒಂದೇ ಸಂಚಿಕೆಯಲ್ಲಿ 54 ಪುಟಗಳಲ್ಲಿ ನಾವು ನೀಡ್ತಾ ಇರತಕ್ಕಂಥದ್ದು ಬಹಳ ಒಂದು ಜ್ಞಾನ ರತ್ನವೇ ಇದು. ಪ್ರತಿ ತಿಂಗಳು ಮನೆ ಬಾಗಿಲಿಗೆ ಬರ್ತಕ್ಕಂಥದ್ದು ಅಂತ ಅಂದ್ಕೋಬಹುದು. ಜೊತೆಗೆ ಬೇರೆ ಬೇರೆ ಒಂದು ಕಡೆ ನಡೀತಾ ಇರತಕ್ಕಂಥ ನಮ್ಮ PSSM ಕಾರ್ಯಚಟುವಟಿಕೆಗಳ ವರದಿಗಳು ಮತ್ತೆ ಸಚಿತ್ರವಾಗಿ ಅದನ್ನ ವಿವರಣೆಗಳನ್ನ ಕೊಡಲಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಹೆಂಗಾಗಿದೆ ಅಂತಂದ್ರೆ, PSSM ಕಾರ್ಯಚಟುವಟಿಕೆಗಳು ಇಡೀ ಕರ್ನಾಟಕದಾದ್ಯಂತ, ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ತುಂಬಾ ಹೆಚ್ಚು ವ್ಯಾಪಕವಾಗಿ ನಡೀತಾ ಇದೆ. ಎಲ್ಲ ಕಾರ್ಯಕ್ರಮಗಳ ವರದಿಗಳನ್ನ ಕೊಡೋದಕ್ಕೆ ನಮ್ಮಲ್ಲಿ ಸ್ಥಳದ ಒಂದು ಅಭಾವ ಇದ್ದೇ ಇದೆ. ಹಾಗಾಗಿ ನಾವು ಆದ್ಯತೆ ಮೇರೆಗೆ
ಮೊದಲಾದರೆ ಕೇವಲ ಧ್ಯಾನ ತರಗತಿಗಳದ್ದೆಲ್ಲವನ್ನೂ ಕೂಡ ಪ್ರಕಟಣೆ ಮಾಡಲಾಗ್ತಿತ್ತು. ಆದರೆ ಈಗ ನಾವು ಕೇವಲ ಉದ್ಘಾಟನೆಗಳು ಮತ್ತೆ ವಾರ್ಷಿಕೋತ್ಸವಗಳಿಗೆ ಮಾತ್ರ ನಾವು ಸೀಮಿತ ಆಗಬೇಕಾಗಿದೆ, ಅನಿವಾರ್ಯವಾಗಬೇಕಾಗಿದೆ. ಆದರೆ ಈ ಎಲ್ಲ ಧ್ಯಾನ ತರಗತಿಗಳ ಬಗ್ಗೆ ನಡೆದಂತಹ ಸಚಿತ್ರ ವರದಿಗಳನ್ನ PMC ಕನ್ನಡ ವಾಹಿನಿಯಲ್ಲಿ ಅದನ್ನ ಪ್ರಕಟಣೆ ಮಾಡಲಾಗ್ತಾ ಇದೆ. PMC ಕನ್ನಡ ವಾಹಿನಿಯಲ್ಲಿ ನಮಗೆ ಸಮಯದ ಅಭಾವ ಏನು ಇರೋದಿಲ್ಲ. ನಮಗೆ ಪ್ರತಿ ವಾರವೂ ಕೂಡ ಅಲ್ಲಿ ಧ್ಯಾನ ವಿಹಾರಿ ವಾರ್ತೆಗಳನ್ನ ಪ್ರಕಟಣೆ ಅಂದ್ರೆ ಅದನ್ನ ಪ್ರಸಾರ ಮಾಡಲಾಗ್ತಾ ಇದೆ. ಹಾಗೆ ತಿಂಗಳಿಗೊಂದು ನಿಯತಕಾಲಿಕ, ತಿಂಗಳಿಗೊಂದು ಸಂಚಿಕೆ ಧ್ಯಾನ ಕಸ್ತೂರಿ, ಅದರಲ್ಲಿ 54 ಪುಟಗಳ ಒಂದು ಮಿತಿ. ಹಾಗಾಗಿ ಪ್ರಕಟಣೆಗಳು ಮತ್ತೆ ಇದನ್ನೆಲ್ಲ ನಾವು ವಿಶಿಷ್ಟವಾಗಿ ಆಯ್ಕೆ ಮಾಡಿಕೊಂಡು ನಾವು ಇಲ್ಲಿ ಪ್ರಕಾಶನವನ್ನು ಮಾಡ್ತಾ ಇದ್ದೇವೆ. ಈ ಧ್ಯಾನ ಕಸ್ತೂರಿಯ ಸಂಪಾದಕನಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದೇನು ಅಂತಂದ್ರೆ, ಸ್ವಾಧ್ಯಾಯ ಯೋಗಕ್ಕೆ ಪೂರಕವಾಗಿ ನೀವು ಆರಂಭಿಸೋದು ಪತ್ರಿಕೆಗಳ ಮೂಲಕನೇ ಆರಂಭ ಮಾಡಬೇಕು. ನಿಮ್ಮಲ್ಲಿ ಸಮಯಾವಕಾಶ ಹೆಚ್ಚು ಇದ್ದಷ್ಟು, ಆಸಕ್ತಿ ಹೆಚ್ಚಾದಷ್ಟು ನೀವು ಪುಸ್ತಕಗಳನ್ನ ಓದ್ತಕ್ಕಂಥದ್ದಕ್ಕೆ ಹೋಗಬೇಕು. ಅದರಲ್ಲೂ ವಿಶೇಷವಾಗಿ ಕನ್ನಡ ಭಾಷೆಯಲ್ಲಿ. ನೀವು ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಯಲ್ಲಿ ಮತ್ತೆ ಬೇರೆ ಬೇರೆ ಭಾಷೆಗಳಲ್ಲಿ ನೀವು ಓದಬಲ್ಲವರಾಗಿದ್ದೀರಿ ಅನ್ನೋದಾದ್ರೆ, ನೀವು ಎಲ್ಲ ಭಾಷೆಗಳ ಮತ್ತೆ ನಿಮಗೆ ಅಷ್ಟೊಂದು ಸಮಯಾವಕಾಶ ಇದೆ ಅಂತ ಅನ್ನೋದಾದ್ರೆ ದಯಮಾಡಿ ಎಲ್ಲ ಪುಸ್ತಕಗಳನ್ನ ಓದಬಹುದು. ಇದು ಕೂಡ ಒಂದು ರೀತಿ ಪಿರಮಿಡ್ನ ರೀತಿನಲ್ಲಿ. ಅದು ಪಿರಮಿಡ್ ಹೇಗೆ ತಳಭಾಗದಲ್ಲಿ ವಿಸ್ತಾರವಾಗಿರುತ್ತೆ, ಮೇಲ್ಮುಖದಲ್ಲಿ ಅದು ಶಿಖರದ ರೂಪದಲ್ಲಿ ಒಂದು ಪಾಯಿಂಟ್ ಇರುತ್ತೆ. ಒಂದು ಪಾಯಿಂಟ್ ಇಂದ ನೀವು ಶುರು ಮಾಡಿ ಆ ಒಂದು ಅಂಶ ನಿಯತಕಾಲಿಕೆಗಳನ್ನ ಓದೋದ್ರ ಮೂಲಕ ನಿಮ್ಮ ಸ್ವಾಧ್ಯಾಯವನ್ನ ಆರಂಭಿಸಬೇಕು. ಪತ್ರಿಕೆಗಳನ್ನ ಓದೋದ್ರ ಮೂಲಕ ನಿಮ್ಮ ಸ್ವಾಧ್ಯಾಯವನ್ನ ಆರಂಭಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಹೊಸದಾಗಿ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ಗೆ ಬಂದಂಥವರು, ಓದುವುದರ ಮೂಲಕ ಬಂದಂಥವರು ವಿಶೇಷವಾಗಿ ಒಂದು ಕರಪತ್ರದ ಮೂಲಕ ಬಂದಿರ್ತಾರೆ. ಓದುವ ಒಂದು ಹವ್ಯಾಸ ಇರೋದು ಅಂದ್ರೆ ಒಂದು ಪೇಜನ್ನ ಓದಿ ಅವರು PSSMಗೆ ಪಾದಾರ್ಪಣೆಯನ್ನ ಮಾಡಿರ್ತಾರೆ. ತದನಂತರ ಮ್ಯಾಗಝೈನ್ ಅನ್ನ ಓದಿ ಅವರು ಪಿರಮಿಡ್ ಮಾಸ್ಟರ್ಗಳಾಗಿ, ಪಿರಮಿಡ್ ಧ್ಯಾನಿಗಳಾಗಿ ಪರಿವರ್ತನೆ ಆಗಿರತಕ್ಕಂಥದ್ದು ಉದಾಹರಣೆ. ಹಾಗಾಗಿ ಪಿರಮಿಡ್ನ ರೂಪದಲ್ಲೇ ನಾವು ಆರಂಭ ಮಾಡಬೇಕು. ಟಾಪ್ ಮೋಸ್ಟ್ ಒಂದು ಕರಪತ್ರ, ತದನಂತರ ಒಂದು ಪತ್ರಿಕೆ, ತದನಂತರ ಕನ್ನಡದ ಸಣ್ಣ ಸಣ್ಣ ಪುಸ್ತಕಗಳು, ತದನಂತರ ಬೇರೆ ಬೇರೆ ಭಾಷೆಯಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಪುಸ್ತಕಗಳು. ಈ ರೀತಿ ನಾವು ಸ್ವಾಧ್ಯಾಯ ಯೋಗದಲ್ಲಿಯೂ ಕೂಡ ಒಂದು ಪಿರಮಿಡ್ ರೂಪದಲ್ಲಿ ಸಂರಚನೆಯನ್ನ ನಾವು ಮಾಡಿಕೊಂಡು, ಆರಂಭದಲ್ಲಿ ಪತ್ರಿಕೆಗಳಿಂದ, ಕರಪತ್ರದಿಂದ ಆರಂಭ ಆದಂತಹ ನಮ್ಮ ಸ್ವಾಧ್ಯಾಯ ಯೋಗ ಕೊನೆಗೆ ದೊಡ್ಡ ದೊಡ್ಡ ಗ್ರಂಥಗಳನ್ನ, ದೇಶ ವಿದೇಶಗಳ ಆಧ್ಯಾತ್ಮಿಕ ನಾಯಕರ, ದಾರ್ಶನಿಕರ, ತತ್ವಜ್ಞಾನಿಗಳ, ಸಂತರ, ಶರಣರ, ದಾಸರ ಸಾಹಿತ್ಯವನ್ನ, ಮುದ್ರಣ ಮಾಧ್ಯಮದ ಸಾಹಿತ್ಯವನ್ನ ಓದೋದ್ರ ಮೂಲಕ ನಮ್ಮ ಸ್ವಾಧ್ಯಾಯ ಯೋಗದಲ್ಲಿ ನಾವು ಪ್ರಗತಿಯನ್ನ ಸಾಧಿಸೋಣ. ಜೊತೆಗೆ ಸ್ವಾಧ್ಯಾಯ ಯೋಗದಲ್ಲಿ ಗಳಿಸಿರ್ತಕ್ಕಂಥ ಜ್ಞಾನವನ್ನ ನಾವು ನಮ್ಮ ಸ್ವಯಂ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಸಮಯಾವಕಾಶ ಬಹುಶಃ ಮುಗಿದಿದೆ ಅಂತ ಕಾಣುತ್ತೆ. ಹಾಗಾಗಿ ಕೊನೆಯದಾಗಿ ನಾನು ಮತ್ತೆ ವಿನಂತಿ ಮಾಡೋದೇನು ಅಂತಂದ್ರೆ, ಕರ್ನಾಟಕ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅಂದ್ರೆ PSSM ಕರ್ನಾಟಕದ 2 ಪ್ರಮುಖವಾದ ಕಣ್ಣುಗಳು ಮಾಧ್ಯಮ ಕ್ಷೇತ್ರದಲ್ಲಿ ಅಂತಂದ್ರೆ, ಒಂದು ಧ್ಯಾನ ಕಸ್ತೂರಿ, ಮತ್ತೊಂದು PMC ಕನ್ನಡ ವಾಹಿನಿ. ಈ ಎರಡೂ ಕೂಡ ಒಂದು ಮುದ್ರಣ ಮಾಧ್ಯಮದಲ್ಲಿ ಇದ್ರೆ, ಇನ್ನೊಂದು ಡಿಜಿಟಲ್ ಮಾಧ್ಯಮದಲ್ಲಿ ಇರ್ತಕ್ಕಂಥದ್ದು. ಮನೆಗಳಿಗೆ ಸೇರ್ತಕ್ಕಂಥ ಈ ಎರಡೂ ಕೂಡ ಮಾಧ್ಯಮಗಳನ್ನ ನೀವು ಸ್ವಾಗತಿಸ್ತಾ, ನಿಮ್ಮ ಹವ್ಯಾಸಕ್ಕೆ ತಕ್ಕ ಹಾಗೆ ನೀವು ಓದಿಸಿ ಚಂದಾದಾರರಾಗಿ ಧ್ಯಾನ ಕಸ್ತೂರಿಯನ್ನ ಹಾಗೆ ನೋಡಿಸಿ ಸಬ್ಸ್ಕ್ರೈಬ್ ಮಾಡಿಸಿ PMC ಚಾನೆಲ್ಗೆ ಅಂತ ಹೇಳಿ ವಿನಂತಿ ಮಾಡ್ತಾ, ಇಂದಿನ ಈ ಒಂದು ಸ್ವಾಧ್ಯಾಯ ಯೋಗ ಈ ಒಂದು ಸತ್ಸಂಗದ ಕಾರ್ಯಕ್ರಮವನ್ನ ನಾನು ಮುಕ್ತಾಯ ಮಾಡೋದಕ್ಕೆ ಬಯಸ್ತೇನೆ. ಎಲ್ರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು.